ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 12. ರಾಮನ ದರ್ಶನ. ಶ್ರೀ ಸಂತ ಗೋಲಾಫರು. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಸದ್ಗುರು ಸಾಯಿನಾಥರಿಗೆ ಜಯವಾಗಲಿ. ಜೈ. ನಾನು ಶಿರಬಾಗಿ ನಿಮ್ಮ ಚರಣಗಳಲ್ಲಿ ನನ್ನ ಶಿರವನ್ನಿಡುತ್ತೇನೆ. ನೀವು ನಿರ್ವಿಕಾರ, ಶಾಶ್ವತ ಮತ್ತು ಬ್ರಹ್ಮಸ್ವರೂಪರು. ನಿಮ್ಮಲ್ಲಿ ಶರಣಾದ ಮೇಲೆ ಕೃಪೆ ಮಾಡಿರಿ. ಸಚ್ಚಿದಾನಂದನೇ, ಆನಂದ ನಿಧಿಯೇ, ಭವಸಾಗರದ ದುಃಖಗಳಿಂದ ಬೆಂದು ಹೋದವರಿಗೆ ಆನಂದ ನೀಡುವವರೇ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಿಧಾನವಾದವರಿಗೂ ಸಹ ಅದ್ವೈತ ಜ್ಞಾನದಿಂದ ದ್ವೈತ ಜ್ಞಾನವನ್ನು ನಾಶ ಮಾಡುವವರೇ, ನಿಮ್ಮ ತತ್ವವನ್ನು ಅನುಭವಿಸಿದ ಭಾಗ್ಯಶಾಲಿಗಳು ನಿಮ್ಮ ಸ್ವರೂಪವನ್ನು ಚಿತ್ರಿಸಿ ಆಕಾಶದಂತೆ ಮೂಲೆ ಮೂಲೆಗೂ ಹರಡಿರುತ್ತಾರೆ. ಭಗವಂತನು ಪುಣ್ಯವಂತರನ್ನು ಕಾಪಾಡಲು ಭೂಮಿಯ ಮೇಲೆ ಅವತರಿಸುತ್ತಾನೆ, ದುಷ್ಟರನ್ನು ದೂರ ಮಾಡುತ್ತಾನೆ. ಸಂತರು ಮಾತ್ರ ಅದಕ್ಕೆ ವಿಭಿನ್ನ. ಸಂತರಿಗೆ ಪುಣ್ಯವಂತರು ಪಾಪಿಗಳು ಇಬ್ಬರೂ ಸಮವೇ. ಅವರಿಗೆ ದೊಡ್ಡದು ಮತ್ತು ಚಿಕ್ಕದು ಎನ್ನುವ ವ್ಯತ್ಯಾಸವೇ ತಿಳಿದಿಲ್ಲ. ಅವರಿಗೆ ಇಬ್ಬರೂ ಒಂದೇ. ಸಂತರು ಭಗವಂತನಿಗಿಂತಲೂ ಮಿಗಿಲು. ಅವರು ಪಾಪಿಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ. ಅವರ ಹೃದಯವು ಪ್ರೀತಿಯಿಂದ ಮಿಡಿಯುತ್ತದೆ. ಸಂಕಷ್ಟದಲ್ಲಿರುವವರ ಮೇಲೆ ಕರುಣೆ ಉಕ್ಕುತ್ತದೆ. ಸಾಯಿ ವಿಶಾಲ ಹೃದಯಿ. ಅವರು ಭವಸಾಗರವನ್ನು ಆಪೋಷಣ ತೆಗೆದುಕೊಂಡ ಅಗಸ್ತ್ಯ ಋಷಿಗೆ ಸಮ. ಅವರು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುವ ಸೂರ್ಯನಂತೆ. ಭಗವಂತನು ಅವರಲ್ಲಿಯೇ ನೆಲೆಸಿದ್ದಾನೆ. ಒಟ್ಟಿನಲ್ಲಿ ಅವರಿಬ್ಬರೂ ಒಂದೇ. ನನ್ನ ಸಾಯಿ ಅಂತಹ ಸಂತರಲ್ಲಿ ಒಬ್ಬರು. ಅವರೂ ಸಹ ತಮ್ಮ ಭಕ್ತರಿಗಾಗಿ ಅವತಾರ ಎತ್ತಿದರು. ಅವರು ಜ್ಞಾನರಾಜ. ಅವರಲ್ಲಿ ದೈವತ್ವದ ಪ್ರಕಾಶ ಪೂರ್ತಿಯಾಗಿ ತುಂಬಿದೆ. ಅವರಿಗೆ ಎಲ್ಲ ಜೀವಿಗಳ ಮೇಲೂ ಅಸೀಮ ಪ್ರೀತಿ. ಆದರೂ ಅವರು ಪೂರ್ಣವಾಗಿ ಮೋಹ ತ್ಯಜಿಸಿದರು. ಅವರು ಶಕ್ತಿವಂತರಾಗಿದ್ದರೂ ಅವುಗಳಿಗಾಗಿ ಕಾತರಿಸಲಿಲ್ಲ. ಅವರಿಗೆ ಯಾರ ಮೇಲೂ ದ್ವೇಷಭಾವ ಇರಲಿಲ್ಲ. ಅವರು ಎಲ್ಲರನ್ನೂ ಸಮನಾಗಿ ಪರಿಗಣಿಸುತ್ತಿದ್ದರು. ಅವರಿಗೆ ಯಾರ ಮೇಲೂ ಶತ್ರುತ್ವವಾಗಲಿ ಮಿತ್ರತ್ವವಾಗಲಿ ಇರಲಿಲ್ಲ. ರಾಜನನ್ನಾಗಲಿ ದಾರಿದ್ರನನ್ನಾಗಲಿ ಒಂದೇ ರೀತಿ ಆಧರಿಸುತ್ತಿದ್ದರು. ಸಾಯಿ ವಿಶಾಲ ಹೃದಯಿ. ಸಾಯಿಯ ವೈಭವವನ್ನು ಕೇಳಿರಿ. ಸಂತರು ತಮ್ಮ ಭಕ್ತರ ಪ್ರೀತಿಗಾಗಿ ತಮ್ಮ ಪುಣ್ಯದ ಭಂಡಾರವನ್ನೇ ವ್ಯಯಿಸುತ್ತಾರೆ. ತಮ್ಮ ಭಕ್ತರಿಗಾಗಿ ಅವರು ಬಾವಿಗಳನ್ನು, ಬೆಟ್ಟಗಳನ್ನು, ಕಣಿವೆಗಳನ್ನು ಹಾರುತ್ತಾರೆ. ಅಜ್ಞಾನಿಗಳು ಪರಮಾರ್ಥವೆಂಬುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ತಮ್ಮ ಪತ್ನಿ, ಮಕ್ಕಳು ಮತ್ತು ಹಣ ಇವುಗಳಲ್ಲಿ ಮಗ್ನರಾಗಿರುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳದವರನ್ನು ಅವರಷ್ಟಕ್ಕೆ ಬಿಡಿ. ಅನಾನುಭವಿಗಳನ್ನು ಮತ್ತು ಮುಗ್ಧರನ್ನು ದೇವರು ದಯಪೂರಿತವಾಗಿ ಲಾಲಿಸುತ್ತಾನೆ. ದೇವರಿಂದ ವಿಮುಖರಾದವರನ್ನು ಅವರ ಅಹಂಕಾರ ಅಂತರಂಗದಲ್ಲಿಯೇ ಬಾಡಿಸುತ್ತದೆ. ಒಬ್ಬ ಸಂತನು ಒಬ್ಬ ಅಜ್ಞಾನಿಯ ಮೇಲೆ ಇಚ್ಛೆಪಟ್ಟು ದಯೆ ತೋರಿಸಿದ್ದಲ್ಲಿ ಅಗಾಧವಾದ ಶ್ರದ್ಧೆ ಬೆಳೆಯುತ್ತದೆ. ಅಜ್ಞಾನದ ಅಹಂಕಾರ ವ್ಯರ್ಥವಾಗುತ್ತದೆ. ಮೂರ್ಖ ಶಿಖಾಮಣಿಗಳು ಅನವಶ್ಯಕವಾಗಿ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರದಿಂದ ಉಬ್ಬುತ್ತಾರೆ. ಅವರು ಭಕ್ತಿಯನ್ನು ತಿರಸ್ಕರಿಸುತ್ತಾರೆ. ಅಂತಹವರ ಸಹವಾಸ ದೂರ ಮಾಡುತ್ತಾರೆ. ಅಂತರ್ಜಾತೀಯ ಬಾಂಧವ್ಯದಿಂದ ಉಂಟಾಗುವ ಗಲಭೆಯೂ ಬೇಕಾಗಿಲ್ಲ. ಉಚ್ಚ ಜಾತಿಯಿಂದ ಅಹಂಕಾರದ ಸುಳ್ಳುವಾದದ ಅವಶ್ಯಕತೆ ಇಲ್ಲ. ಕೇವಲ 4 ವರ್ಣ ಅಥವಾ ಧರ್ಮಗಳಿಂದಾಗಿ ಉಂಟಾಗುವ ಗರ್ವ ಪಡಬೇಡ. ಅವೈದಿಕ ಪಂಡಿತನಾಗಬೇಡ. ವೇದಗಳಲ್ಲಿ ವೇದಾಂತಗಳಲ್ಲಿ ಪಂಡಿತರಾದವರಿಗೆ ಭರವಸೆಯ ಸ್ಥಿತಿಯೂ ಇರುವುದಿಲ್ಲ. ಅವರು ತಮ್ಮ ಜ್ಞಾನದ ಅಹಂಕಾರದಿಂದ ತುಂಬಿರುತ್ತಾರೆ. ಇದು ಭಕ್ತಿಯ ಮಾರ್ಗದಲ್ಲಿ ಅಡ್ಡಿಯಾಗಿ ಬರುತ್ತದೆ. ಅಜ್ಞಾನಿಗಳು ಭಕ್ತಿಯ ಶಕ್ತಿಯಿಂದ ಅಸ್ತಿತ್ವದ ಸಾಗರವನ್ನು ದಾಟುತ್ತಾರೆ.
ಆದರೆ ಶಾಸ್ತ್ರ ಬಲ್ಲವರಿಗೆ ಅವರ ಸಮಸ್ಯೆಗಳಿಂದಾಗಿ ಯಾವುದೇ ಅವಕಾಶ ಇರುವುದಿಲ್ಲ. ಅಜ್ಞಾನದ ಅರಿವು ಮಾಯವಾಗುತ್ತದೆ. ತಮ್ಮ ಜ್ಞಾನದ ಬಗ್ಗೆ ಇರುವ ಅಹಂಕಾರದಿಂದ ಹುಟ್ಟುವ ಸಂಶಯಗಳಿಂದ ಉಂಟಾಗುವ ತೊಂದರೆಗಳು ದೂರವಾಗುತ್ತವೆ ಮತ್ತು ಮನಸ್ಸು ಪರಿಶುದ್ಧವಾಗುತ್ತದೆ. ಅವರು ಸಂತರಲ್ಲಿ ಶ್ರದ್ಧೆ ಇಟ್ಟು ಶರಣಾಗಬೇಕು. ಅದೇನೇ ಆಗಲಿ, ಒಂದು ಸಂದರ್ಭದಲ್ಲಿ ಸಜ್ಜನರ ಪುಣ್ಯ ಕರ್ಮಗಳಿಂದಾಗಿ ಒಂದು ಅಪರೂಪದ ಘಟನೆ ನಡೆಯಿತು. ಒಬ್ಬ ಸಾಂಪ್ರದಾಯಿಕ ಬ್ರಾಹ್ಮಣನು ತನ್ನ ವಿಧಿ ಬರಹದಂತೆ ಸಾಯಿಯ ಜೊತೆ ಅಪರೂಪದ ಭೇಟಿ ಮಾಡಿದನು. ಅವನ ಉದ್ದೇಶವೇ ಬೇರೆಯಾಗಿತ್ತು. ದೈವ ನಿಯಮಕದಂತೆ ಶಿರಡಿಗೆ ಬರುವ ಅವಕಾಶ ಬಂದಿತು ಮತ್ತು ಅದು ಆತನ ಒಳ್ಳೆಯದಕ್ಕೆ ಆಗಿತ್ತು. ಗುರು ಮತ್ತು ಶಿಷ್ಯರ ಮಹತ್ವವನ್ನು ವಿವರಿಸುವ ಮಹಾ ಕುತೂಹಲಕಾರಿಯಾದ ಈ ಚರಿತ್ರೆಯನ್ನು ಕೇಳಿರಿ. ಮುಳೆ ಎಂಬ ಅಡ್ಡ ಹೆಸರಿನ ಒಬ್ಬ ಶ್ರೋತ್ರಿಯನು ಮತ್ತು ಸಾಧು ಸ್ವಭಾವದವನು ನಾಸಿಕ್ನ ನಿವಾಸಿಯು ತನ್ನ ಪೂರ್ವ ಪುಣ್ಯದ ಫಲವಾಗಿ ಶಿರಡಿಗೆ ಬಂದನು. ಯಾರಿಗಾದರೂ ಪೂರ್ವ ಪುಣ್ಯಗಳ ಫಲವಿಲ್ಲದೆ ಇದ್ದಲ್ಲಿ ಒಂದು ಕ್ಷಣವೂ ಶಿರಡಿಯಲ್ಲಿರಲು ಸಾಧ್ಯವಿಲ್ಲ. ಅವರ ನಿರ್ಧಾರ ಎಷ್ಟೇ ದೃಢವಾಗಿದ್ದರೂ ಸಹ ಬಾಬರವರ ಇಚ್ಛೆ ಮಾತ್ರ ನಡೆಯುವುದು. ಪ್ರತಿಯೊಬ್ಬರೂ ಯೋಚಿಸಬಹುದು, ನಾನು ಅಲ್ಲಿಗೆ ಹೋಗುತ್ತೇನೆ, ನಾನು ಇಷ್ಟ ಬಂದಷ್ಟು ಕಾಲ ಅಲ್ಲಿ ವಾಸ ಮಾಡುತ್ತೇನೆ ಎಂದು. ಆದರೆ ಅದು ಅವನ ಆಯ್ಕೆ ಮೇಲೆ ಆಧಾರ ಪಡುವುದಿಲ್ಲ. ಅವನು ಸಂಪೂರ್ಣವಾಗಿ ಬಾಬಾರ ಆಧೀನನು. ಅನೇಕ ಜನ ಅಹಂಕಾರಿಗಳು ನಾನು ಎನ್ನುತ್ತಾ ಈ ರೀತಿಯ ತೀರ್ಮಾನ ಮಾಡಿದಾಗ ದೀನರಾದರು. ಸಾಯಿಯು ನಿರಂಕಾರದ ಸ್ವಭಾವವೇ ಆಗಿದ್ದರು. ನಮ್ಮ ಸರದಿ ಬರುವವರೆಗೆ ಬಾಬರವರು ನಮ್ಮ ಬಗ್ಗೆ ಯೋಚಿಸುವುದಿಲ್ಲ. ಅವರ ಸಗುಣಗಳನ್ನು ಸಹ ಸ್ಮರಿಸದಿದ್ದರೆ ದರ್ಶನಕ್ಕಾಗಿ ಅಭಿಲಾಷೆ ಹೇಗೆ ಹುಟ್ಟುತ್ತದೆ? ಅನೇಕ ಜನರು ಸಾಯಿ ಸಮರ್ಥರ ದರ್ಶನಕ್ಕಾಗಿ ಕಾತರರಾಗಿದ್ದರು. ಆದರೆ ಅವರಿಗಾರಿಗೂ ಸಾಯಿಯ ನಿರ್ವಹಣದವರೆಗೆ ಅವಕಾಶವೇ ದೊರಕಲಿಲ್ಲ. ಭೇಟಿಯನ್ನು ಮುಂದೆ ಹಾಕುತ್ತಾ ಹೋಗಿದ್ದರಿಂದ ವಿಳಂಬ ಪ್ರವೃತ್ತಿಯಿಂದಾಗಿ ಅನೇಕರಿಗೆ ಬಾಬರವರು ದೇಹ ತ್ಯಜಿಸಿದ ಮೇಲೆ ಅತಿ ವಿಳಂಬವಾಯಿತೆಂಬುದರ ಅರಿವಾಯಿತು. ಅವರು ವಿಷಯವನ್ನು ಇಂದಿನಿಂದ ನಾಳೆಗೆ ಎಂದು ಮುಂದೆ ಹಾಕಿದರು. ಕೊನೆಯಲ್ಲಿ ಅವರು ಮುಖತ ಭೇಟಿಯ ಅವಕಾಶ ಕಳೆದುಕೊಂಡು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟರು. ಪ್ರತ್ಯಕ್ಷ ದರ್ಶನವು ಎಂದಿಗೂ ಭರಿಸಲಾಗದ ನಷ್ಟವಾಗಿ ಉಳಿಯಿತು. ಅಂತಹ ಜನರ ಹಂಬಲವು ಈ ಚರಿತ್ರೆಗಳನ್ನು ಶ್ರದ್ಧಾಭಕ್ತಿಗಳಿಂದ ಆಲಿಸಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ತೃಪ್ತಿಕರವಾಗಿ ಈಡೇರುತ್ತದೆ. ಅವರು ಇಷ್ಟು ಮಾತ್ರದ ಗಳಿಕೆಯಿಂದಲೇ ತೃಪ್ತಿ ಪಡಬೇಕಾಗುತ್ತದೆ. ಅದೃಷ್ಟವಶಾತ್ ಒಳ್ಳೆಯ ಸಮಯದಲ್ಲಿ ಹೋಗಿ ದರ್ಶನ ಪಡೆದು ಅವರ ಚರಣಗಳನ್ನು ಸ್ಪರ್ಶಿಸಿದವರು ಸಂತೃಪ್ತಿ ಹೊಂದಿದರು. ಆದರೆ ಅವರು ಅಲ್ಲಿಯೇ ತಮ್ಮ ಮಧುರ ಇಚ್ಛೆಯಂತೆ ಉಳಿದರೆ ಬಾಬರವರು ಅವರಿಗೆ ಅನುಮತಿ ನೀಡಲೇಬೇಕಾಯಿತು. ಯಾರೂ ತಮ್ಮ ಸ್ವಇಚ್ಛೆಯಿಂದ ಹೋಗಲು ಅಥವಾ ಅಲ್ಲಿಯೇ ನೆಲೆಸಲು ಸಾಧ್ಯವಾಗುತ್ತಿರಲಿಲ್ಲ. ಅವರಿಗೆ ಅನುಮತಿ ನೀಡಿದ್ದಲ್ಲಿ ಮಾತ್ರ ಅಲ್ಲಿ ನೆಲೆಸಲು ಸಾಧ್ಯವಾಗುತ್ತಿತ್ತು. ಅವರು ಹೊರಡು ಎಂದಾಗ ಹೊರಡುತ್ತಿದ್ದರು. ಒಂದು ಸಂದರ್ಭದಲ್ಲಿ ಕಾಕಾ ಮಹಾಜನಿಯು ಶಿರಡಿಗೆ ಬೊಂಬೈಯಿಂದ ಬಂದನು. ಅವನು ಶಿರಡಿಯಲ್ಲಿ 1 ವಾರ ಇದ್ದು ನಂತರ ಹಿಂತಿರುಗಬೇಕೆಂದು ಕೊಂಡನು. ಅದು ಭಗವಾನ್ ಕೃಷ್ಣನ ಹುಟ್ಟಿದ ಹಬ್ಬದ ಸಮಯ. ಚಾವಡಿಯನ್ನು ಸುಂದರವಾಗಿ ಅಲಂಕರಿಸಿದ್ದರು. ಬಾಬರವರ ಸನ್ನಿಧಿಯಲ್ಲೇ ತೊಟ್ಟಿಲನ್ನು ಕಟ್ಟಿ ಭಕ್ತರು ಸಂತೋಷದಿಂದ ನೃತ್ಯ ಮಾಡುತ್ತಿದ್ದರು. ಕಾಕ ಗೋಕುಲಾಷ್ಟಮಿಯ ವೈಭವದ ದಿನ ಹಬ್ಬದಲ್ಲಿ ಭಾಗವಹಿಸಿ ಸಂತೋಷ ಪಡುವ ಇಚ್ಛೆಯಿಂದ ಶಿರಡಿಗೆ ಬಂದನು. ಕೂಡಲೇ ಬಾಬರವರ ದರ್ಶನಕ್ಕೆಂದು ಹೋದಾಗ ಬಾಬಾ ಪ್ರಶ್ನಿಸಿದರು, ನೀನು ಮನೆಗೆ ಯಾವಾಗ ಹೋಗುತ್ತೀಯಾ? ಕಾಕನಿಗೆ ದಿಗ್ಭ್ರಮೆಯಾಯಿತು. ಕಾಕ ಬಾಬರವರ ಮೊದಲ ಭೇಟಿಯ ಕ್ಷಣದಲ್ಲಿಯೇ ಕೇಳಿದ ಪ್ರಶ್ನೆಗೆ ಆಶ್ಚರ್ಯಚಕಿತನಾದನು. ಏಕೆಂದರೆ ಅವನು ಶಿರಡಿಯಲ್ಲಿ 8 ದಿನಗಳವರೆಗೆ ನಿಲ್ಲಲು ಇಚ್ಛಿಸಿದ್ದನು. ಯಾವಾಗ ಬಾಬರವರೇ ಕೇಳಿದರೋ ಆಗ ಕಾಕ ಉತ್ತರ ಕೊಡಲೇಬೇಕಾಗಿತ್ತು. ಬಾಬರವರೇ ಸಲಹೆ ನೀಡಿದ ಉತ್ತರದಂತೆ ಅವನು ನಿರ್ದಿಷ್ಟವಾದ ಉತ್ತರ ನೀಡಿದನು.
ಬಾಬರವರು ಅನುಮತಿ ನೀಡಿದಾಗ ಮನೆಗೆ ಹಿಂತಿರುಗುವೆನೋ? ಕಾಕ ಈ ಉತ್ತರ ನೀಡಿದಾಗ ಬಾಬರವರು ಹೇಳಿದರು, ನಾಳೆ ಹೋಗು. ಅಪಾರ ಗೌರವದಿಂದ ವಿಧೇಯತೆಯಿಂದ ಅಪ್ಪಣೆಯನ್ನು ಪಾಲಿಸುತ್ತಾ ಬಾಬರವರಿಗೆ ಪ್ರಣಾಮ ಮಾಡಿದನು. ನಂತರ ಅದೇ ದಿನ ಅಷ್ಟಮಿ ಹಬ್ಬವಿದ್ದರೂ ಸಹ ತನ್ನ ಊರಿಗೆ ಹೊರಟನು. ಆ ನಂತರ ತನ್ನ ಊರಿಗೆ ಹಿಂತಿರುಗಿ ಕಚೇರಿಗೆ ಹೋದಾಗ ತಿಳಿಯಿತು, ಅವನ ಯಜಮಾನ ಕಾಕನ ವಾಪಸತಿಗಾಗಿ ಕಾತರತೆಯಿಂದ ಕಾಯುತ್ತಿದ್ದನು. ಮುನೀಮನು ಅನಿರೀಕ್ಷಿತವಾಗಿ ಅನಾರೋಗ್ಯ ಪೀಡಿತನಾದುದರಿಂದ ಯಜಮಾನನಿಗೆ ಕಾಕನ ಅವಶ್ಯಕತೆ ಇತ್ತು. ಅವನು ಕಾಕನ ವಾಪಸತಿಗಾಗಿ ಶಿರಡಿಗೆ ಒಂದು ಪತ್ರವನ್ನು ಕಳಿಸಿದನು. ಕಾಕ ಶಿರಡಿ ಬಿಟ್ಟ ನಂತರ ಅಂಚೆಯವನು ಬಂದು ವಿಚಾರಿಸಿದನು. ಪತ್ರವನ್ನು ಮರುವಿಳಾಸಕ್ಕಾಗಿ ಕಳಿಸಲಾಯಿತು. ಅದನ್ನು ಕಾಕ ಮನೆಯಲ್ಲಿ ಸ್ವೀಕರಿಸಿದನು. ಈಗ ಮತ್ತೊಂದು ಸಣ್ಣ ಚರಿತ್ರೆ. ಈಗ ತಾನೇ ಹೇಳಿದ ಕತೆಗೆ ತದ್ರೂಪ ವಿರೋಧವಾಗಿರುವುದನ್ನು ಹೇಳುತ್ತೇನೆ, ಆಲಿಸಿರಿ. ಭಕ್ತರಿಗೆ ತಮಗೆ ಒಳ್ಳೆಯದಾವುದೆಂದು ತಿಳಿಯದಿದ್ದರೂ ಸಾಯಿಗೆ ಅದು ಸ್ಪಷ್ಟವಾಗಿ ತಿಳಿದಿತ್ತು. ಬಾವು ಸಾಹೇಬ್ ದಾಮೋಲ್ ನಾಸಿಕ್ನ ಒಬ್ಬ ಪ್ರಖ್ಯಾತ ನ್ಯಾಯವಾದಿ, ಬಾಬರವರ ಪರಮ ಭಕ್ತ. ಬಾಬರವರ ದರ್ಶನಕ್ಕಾಗಿ ಅಲ್ಲಿಗೆ ಬಂದನು. ಅವನು ಅವಸರದ ದರ್ಶನ ಮಾಡಿ ಬಾಬರವರ ಚರಣಗಳಿಗೆ ವಂದಿಸಿ ಅವರಿಂದ ಉದಿ ಮತ್ತು ಆಶೀರ್ವಾದಗಳನ್ನು ಸ್ವೀಕರಿಸಿ ಹಿಂತಿರುಗಬೇಕೆಂದು ಕೊಂಡನು. ಹಿಂತಿರುಗುವಾಗ ದಾಮಲನು ನಿಫಡ್ನಲ್ಲಿ ನಿಲ್ಲಬೇಕಾಗಿತ್ತು. ಅವನು ಒಂದು ವಿಚಾರಣೆಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಇದು ಅವನ ಯೋಜನೆಯಾಗಿದ್ದರೂ ಬಾಬರವರಿಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದು ತಿಳಿದಿತ್ತು. ಅವನು ಹಿಂತಿರುಗಲು ಅನುಮತಿ ಬೇಡಿದಾಗ ಬಾಬರವರು ಅವನಿಗೆ ಅನುಮತಿ ನೀಡಲಿಲ್ಲ. ಬಾಬರವರು 1 ವಾರಗಳ ಕಾಲ ಅಲ್ಲಿಯೇ ಇರಿಸಿಕೊಂಡರು. ಅವರು ನಿಶ್ಚಯಪೂರ್ವಕವಾಗಿ ಅನುಮತಿ ನೀಡಲಿಲ್ಲ. ವಿಚಾರಣೆಯು ಮುಂದೂಡಲ್ಪಟ್ಟಿತು. ಇದು 3 ಬಾರಿ ನಡೆಯಿತು. ದುಮಾಲನನ್ನು 1 ವಾರಕ್ಕಿಂತ ಹೆಚ್ಚು ಕಾಲ ಅಲ್ಲಿಯೇ ನಿಲ್ಲಿಸಲಾಯಿತು. ನ್ಯಾಯಾಧೀಶನು ವಿಚಾರಣೆಯ ದಿನವೇ ಅನಾರೋಗ್ಯ ಪೀಡಿತನಾಗಿದ್ದನು. ನ್ಯಾಯಾಧೀಶನಿಗೆ ಜೀವನದಲ್ಲಿ ಎಂದಿಗೂ ಅನುಭವಿಸದೇ ಇರುವಂತಹ ತೀವ್ರವಾದ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ಸಹಜವಾಗಿಯೇ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ದುಮಾಲನ ಸಮಯ ಬಹಳ ಫಲದಾಯಕವಾಗಿ ಕಳೆದಿತು. ಅದು ಹಾಗಿರಲಿ, ದುಮಾಲನು ಸಾಯಿ ಸನ್ನಿಧಿಯನ್ನು ಅನುಭವಿಸಲು ಸಾಧ್ಯವಾಗಿತ್ತು. ಕಕ್ಷಿದಾರನ ಆತಂಕ ಮುಗಿದಿತು. ಇದು ಯಾವುದೇ ಪ್ರಯತ್ನವಿಲ್ಲದೆ ಕೇವಲ ಸಾಯಿಯಲ್ಲಿನ ಶ್ರದ್ಧೆ ಮಾತ್ರದಿಂದಲೇ ನಡೆಯಿತು. ಆ ನಂತರ ಸರಿಯಾದ ಸಮಯದಲ್ಲಿ ದುಮಾಲನಿಗೆ ಅನುಮತಿ ದೊರಕಿತು. ಎಲ್ಲ ಕೆಲಸಗಳು ತೃಪ್ತಕರವಾಗಿ ಪೂರೈಸಿದವು. ಸಾಯಿಯ ಕೆಲಸಗಳೇ ಅತಿ ಅದ್ಭುತವಾದವು. ವಿಚಾರಣೆಯು 4 ದಿನಗಳವರೆಗೆ ನಡೆಯಿತು. ಆ ಸಮಯದಲ್ಲಿ 4 ನ್ಯಾಯಾಧೀಶರು ಬದಲಾಗಿದ್ದರು. ಆದರೆ ಕೊನೆಯಲ್ಲಿ ಫಲ ನೀಡಿತು. ನಿರಪರಾಧಿಯು ಬಿಡುಗಡೆ ಹೊಂದಿದನು. ಕೇಳಿ, ಒಮ್ಮೆ ಬಾಬರವರ ಒಬ್ಬ ಮಹಾನ್ ಭಕ್ತ ನಾನಾ ಸಾಹೇಬ್ ನಿಮೋಣ್ಕರನ ಪತ್ನಿಯ ಪರ ಹೇಗೆ ವಹಿಸಿದನು ಮತ್ತು ಅದು ಯಾವ ರೀತಿ ನಡೆಯಿತೆಂಬುದನ್ನು ಕೇಳಿರಿ. ನಿಮೋಣ್ ಹಳ್ಳಿಯಲ್ಲಿ ಅವರು ವಂಶ ಪಾರಂಪರಿಕವಾಗಿ ಹಕ್ಕು ಉಳ್ಳವರಾಗಿದ್ದರು. ಸರ್ಕಾರವು ಅವರನ್ನು ನ್ಯಾಯಾಧಿಕಾರಿಯಾಗಿ ನೇಮಿಸಿತ್ತು. ಅವನು ಬಹಳ ಪ್ರಭಾವಯುಕ್ತ ವ್ಯಕ್ತಿಯಾಗಿದ್ದನು. ಅವನು ಮಾಧವರಾವ್ನ ಹಿರಿಯ ಚಿಕ್ಕಪ್ಪ. ಅವನಿಗೆ ವಯಸ್ಸಾಗಿತ್ತು, ಆದರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗಿದ್ದನು. ಅವನ ಪತ್ನಿ ಬಹಳ ನಿಷ್ಠಾವಂತ ಭಕ್ತಳು. ಸಾಯಿ ಅವರ ಜೀವನದ ಸರ್ವಸ್ವವಾಗಿದ್ದರು. ಅವರ ಆನುವಂಶಿಕ ಹಳ್ಳಿಯನ್ನು ತ್ಯಜಿಸಿ ಇಬ್ಬರು ಶಿರಡಿಯಲ್ಲೇ ನೆಲೆಸಿದ್ದರು. ಸಾಯಿಯಲ್ಲಿ ಪೂರ್ಣ ಶ್ರದ್ಧೆ ಇಟ್ಟು ಅವರು ಶಿರಡಿಯಲ್ಲಿ ಬಹಳ ಸ್ನೇಹಶೀಲರಾಗಿ ಜೀವಿಸಿದರು. ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆಗಳನ್ನು ಸಲ್ಲಿಸಿ ಚಾವಡಿಗೆ ಬೆಳಗ್ಗಿನ ಕಾಕಡಾರತಿಯನ್ನು ಮಾಡಲು ಬರುತ್ತಿದ್ದರು. ಆ ನಂತರ ಅವರು ತಮ್ಮ ಸ್ತೋತ್ರಗಳನ್ನು ಹೇಳುತ್ತಿದ್ದರು. ನಾನು ಬಾಬರವರ ಹತ್ತಿರ ಸೂರ್ಯಾಸ್ತಮದವರೆಗೆ ಕುಳಿತಿರುತ್ತಿದ್ದನು.
ಸದಾ ಬಾಬರವರ ಸೇವೆಯಲ್ಲೇ ಮಗ್ನನಾಗಿರುತ್ತಿದ್ದನು. ಅವನು ಬಾಬರವರನ್ನು ಲೇಂಡಿಗೆ ಕರೆದುಕೊಂಡು ಹೋಗಿ ಹಿಂದಕ್ಕೆ ಮಸೀದಿಗೆ ಕರೆದುಕೊಂಡು ಬರುತ್ತಿದ್ದನು. ಹೃದಯ ತುಂಬಿದ ಪ್ರೀತಿಯಿಂದ ಅವನು ಬಾಬರವರಿಗೆ ಬೇಕಾದ ಎಲ್ಲ ಸೇವೆಯನ್ನು ಮಾಡುತ್ತಿದ್ದನು. ಅವನ ಪತ್ನಿಯೂ ಸಹ ಬಾಬರವರ ಸೇವೆಯನ್ನು ಸಾಧ್ಯವಾದಷ್ಟು ಮಾಡುತ್ತಿದ್ದಳು. ಅತ್ಯಂತ ಪ್ರೀತಿಯಿಂದ ದಿನಪೂರ್ತಿ ಅಲ್ಲಿ ಸೇವೆ ಮಾಡುತ್ತಿದ್ದಳು. ಅವರು ತಮ್ಮ ನಿವಾಸವನ್ನು ಕೇವಲ ಸ್ನಾನ ಮಾಡಲು, ಊಟ ಮಾಡಲು, ಅಡಿಗೆ ಮಾಡಲು ಮುಂತಾದ ಕೆಲಸಗಳನ್ನು ಅಥವಾ ರಾತ್ರಿ ವೇಳೆ ನಿದ್ರೆ ಮಾಡಲು ಉಪಯೋಗಿಸುತ್ತಿದ್ದರು. ಪ್ರೀತಿಯ ದಂಪತಿಗಳು ತಮ್ಮ ಸಮಯವನ್ನೆಲ್ಲ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ, ಅಂದರೆ ಉಳಿದ ಎಲ್ಲ ಸಮಯವನ್ನು ಬಾಬರವರ ಸನ್ನಿಧಿಯಲ್ಲಿ ಕಳೆಯುತ್ತಿದ್ದರು. ಅದು ಏನಾದರೂ ಆಗಲಿ, ನಾನು ಅವರಿಬ್ಬರ ಸೇವೆಯನ್ನು ವರ್ಣಿಸುತ್ತಾ ಹೋದಲ್ಲಿ ಈ ಗ್ರಂಥವು ಅತ್ಯಂತ ಬೃಹತ್ತಾಗಿ ಬೆಳೆಯುತ್ತದೆ. ಆದುದರಿಂದ ನಾನು ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದ ಭಾಗವನ್ನು ಮಾತ್ರ ವಿವರಿಸುತ್ತೇನೆ. ಒಮ್ಮೆ ಆ ಮಹಿಳೆಯು ಆಕೆಯ ಮಗನು ಅಸೌಖ್ಯನಾದ ಕಾರಣ ಬೇಲಾಪುರಕ್ಕೆ ಹೋಗಬೇಕಾಯಿತು. ಅವಳು ತನ್ನ ಪತ್ನಿಯೊಡನೆ ಸಮಾಲೋಚಿಸಿ ಅಲ್ಲಿಗೆ ಹೊರಡಲು ಎಲ್ಲ ತಯಾರಿ ಮಾಡಿದಳು. ಆ ನಂತರ ಸಹಜ ಪದ್ಧತಿಯಂತೆ ಬಾಬರವರ ಸಲಹೆಗಳನ್ನು ಕೇಳಲು ಬಾಬರವರು ಒಪ್ಪಿಗೆ ನೀಡಿದ ಕೂಡಲೇ ತನ್ನ ಪತಿಗೆ ತಿಳಿಸಿದಳು. ಅದು ಆಗಿರಲಿ. ಅಂತಿಮವಾಗಿ ಆಕೆ ಬೇಲಾಪುರಕ್ಕೆ ಹೋಗಲು ನಿಶ್ಚಯಿಸಿದಳು. ಆದರೆ ನಾನಾ ಆಕೆ ಮರುದಿನವೇ ಹಿಂತಿರುಗಬೇಕೆಂದು ಹೇಳಿದನು. ನಾನಾನಿಗೆ ಒಂದು ಕಾರಣವಿತ್ತು. ಆದ್ದರಿಂದ ಅವನು ಆಕೆಗೆ ಹೋಗಿ ಕೂಡಲೇ ಹಿಂತಿರುಗುವಂತೆ ತಿಳಿಸಿದನು. ಆದ್ದರಿಂದ ಅವನ ಪತ್ನಿಯು ಎರಡು ಮನಸ್ಸಿನಲ್ಲಿದ್ದಳು. ಮಾರನೇ ದಿನವೇ ಪೋಲಾ ಹಬ್ಬದ ಅಮಾವಾಸ್ಯೆಯಾಗಿತ್ತು. ಆದ್ದರಿಂದ ಆ ದಿನವನ್ನು ಅಲ್ಲಿಯೇ ಕಳೆಯಬೇಕೆಂದು ಆ ಮಹಿಳೆಯ ಆಶೆಯಾಗಿತ್ತು. ಆದರೆ ನಾನು ಅದಕ್ಕೆ ಒಪ್ಪುತ್ತಿರಲಿಲ್ಲ. ಅದೂ ಅಲ್ಲದೆ ಅಂದು ಅಮಾವಾಸ್ಯೆ ಆದುದರಿಂದ ಊರಿನಿಂದ ಹೊರಗೆ ಪ್ರಯಾಣ ಮಾಡುವುದು ಸರಿ ಎಂದು ಪರಿಗಣಿಸುತ್ತಿರಲಿಲ್ಲ. ಆದ್ದರಿಂದ ಆಕೆಗೆ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿ ಯಾವ ರೀತಿ ಬಗೆಹರಿಸಬೇಕೋ ಗೊತ್ತಿರಲಿಲ್ಲ. ಬೇಲಾಪುರಕ್ಕೆ ಹೋಗದೇ ಇದ್ದರೆ ಅವಳಿಗೆ ಸಮಾಧಾನವಿರಲಿಲ್ಲ. ಗಂಡನ ಮನಸ್ಸು ನೋಯಿಸಲು ಆಗುತ್ತಿರಲಿಲ್ಲ. ಗಂಡನಿಗೆ ಅವಿಧೇಯಳಾಗುವ ಪ್ರಶ್ನೆಯೇ ಹುಟ್ಟಲಿಲ್ಲ. ಅದು ಆಗಿರಲಿ. ಅವಳು ತಯಾರಿ ನಡೆಸಿ ಬೇಲಾಪುರಕ್ಕೆ ಹೊರಟಳು. ಬಾಬರವರು ಲೇಂಡಿಗೆ ಹೋಗುವ ಮಾರ್ಗದಲ್ಲಿ ಇದ್ದರು. ಆಕೆ ಅವರಿಗೆ ಬಾಗಿ ವಂದಿಸಿದಳು. ಪ್ರಯಾಣಕ್ಕೆ ಹೊರಡುವ ಮುನ್ನ ದೇವರಿಗೆ ನಮಸ್ಕರಿಸಿ ದಾರಿಯಲ್ಲಿ ಬರುವ ವಿಘ್ನಗಳನ್ನು ನಿವಾರಿಸಲು ಪ್ರಾರ್ಥಿಸುವುದು ರೂಢಿಯಲ್ಲಿದೆ. ಶಿರಡಿಯಲ್ಲೂ ಈ ಪದ್ಧತಿ ಜಾರಿಯಲ್ಲಿತ್ತು. ಆದರೆ ಅಲ್ಲಿ ಸಾಯಿಯು ಆರಾಧ್ಯ ದೈವ. ಹೊರಡಲೇಬೇಕಾದ ಅವಸರವಿದ್ದರೂ ಸಹ ಹೊರಡುವ ಸಮಯದಲ್ಲಿ ಅವರು ಸಾಯಿಯ ಚರಣಗಳಿಗೆ ವಂದಿಸುತ್ತಿದ್ದರು. ಈ ಅಭ್ಯಾಸವನ್ನು ರೂಢಿಯಲ್ಲಿಡಲು ಬಾಬರವರು ಸಾಟೇವಾಡದ ಮುಂದೆ ಒಂದು ಕ್ಷಣ ನಿಂತಾಗ ಈ ಮಹಿಳೆ ಅವರ ಚರಣಗಳಿಗೆ ವಂದಿಸಿದಳು. ನಾನಾ ಸಾಹೇಬ್ ನಿಮೋಣಕರ್ ಮತ್ತಿತರೆ ಹಿರಿಯರು ಕಿರಿಯರು ಬಾಬರವರ ಕ್ಷಿಪ್ರ ದರ್ಶನ ಪಡೆಯಲು ನೆರೆದಿದ್ದವರು ಎಲ್ಲರೂ ಬಾಬರವರಿಗೆ ನಮಸ್ಕರಿಸಿದರು. ಅಲ್ಲಿ ನೆರೆದಿದ್ದ ಗುಂಪಿನ ಮುಂದೆ, ಅದರಲ್ಲೂ ನಾನಾನ ಅನುಪಸ್ಥಿತಿಯಲ್ಲಿಯೇ ಬಾಬರವರು ಸಮಯೋಚಿತವಾಗಿ ಏನು ಹೇಳಿದರೆಂದು ಗಮನಿಸಿ. ಆಕೆ ತನ್ನ ಶಿರವನ್ನು ಬಾಬರವರ ಚರಣಗಳಲ್ಲಿ ಇಟ್ಟು ಹೊರಡಲು ಅನುಮತಿ ಬೇಡಿದಾಗ ಬಾಬಾ ಹೇಳಿದರು, ಬೇಗನೆ ಹೋಗು, ಎಷ್ಟು ಬೇಗ ಸಾಧ್ಯವೋ ಹೊರಡು, ಆರಾಮವಾಗಿರು. ಈಗ ನೀನು ಹೋಗುತ್ತಿರುವುದರಿಂದ ಬೇಲಾಪುರದಲ್ಲಿ 4 ದಿನ ಆರಾಮವಾಗಿರು. ಅಲ್ಲಿ ಎಲ್ಲರನ್ನು ಭೇಟಿಯಾಗಿ ಕ್ಷೇಮ ವಿಚಾರಿಸಿದ ಮೇಲೆ ಶಿರಡಿಗೆ ವಾಪಸ್ಸಾಗು. ಬಾಬರವರ ವಚನಗಳು ಆ ಮಹಿಳೆಗೆ ಊಹಿಸಲ ಸಾಧ್ಯವಾದ ಮನಃಶಾಂತಿಯನ್ನು ನೀಡಿದವು. ನಿಮೋಣಕರನಿಗೂ ಸೂಚನೆ ದೊರಕಿತು. ಇಬ್ಬರಿಗೂ ತೃಪ್ತಿಯಾಯಿತು. ಸಂಕ್ಷಿಪ್ತವಾಗಿ, ನಾವು ಯೋಜನೆ ರೂಪಿಸಿದಾಗ ನಮಗೆ ಪರಿಸ್ಥಿತಿಯ ಸಂಪೂರ್ಣ ಅರಿವು ಇರುವುದಿಲ್ಲ. ಸಂತರಿಗೆ ಮಾತ್ರ ಎಲ್ಲಿ ನಮ್ಮ ಕ್ಷೇಮ ಇರುತ್ತದೆ, ಎಲ್ಲಿ ಇರುವುದಿಲ್ಲ ಎಂಬುದು ತಿಳಿದಿರುತ್ತದೆ. ಅವರಿಗೆ ತಿಳಿಯದೇ ಇರುವುದು ಯಾವುದೂ ಇರುವುದಿಲ್ಲ. ಭೂತ, ವರ್ತಮಾನ ಮತ್ತು ಭವಿಷ್ಯತ್
ಎಲ್ಲವನ್ನು ಅವರು ತಮ್ಮ ಹಸ್ತವನ್ನು ತಾವೇ ಓದಿಕೊಳ್ಳುವ ರೀತಿ ಸ್ಪಷ್ಟವಾಗಿ ಗ್ರಹಿಸುತ್ತಿದ್ದರು. ಅವರ ಮಾರ್ಗದರ್ಶನದಂತೆ ನಡೆದಲ್ಲಿ ಭಕ್ತರು ಲಾಭ ಹೊಂದುತ್ತಿದ್ದರು. ನಾವು ಈಗ ಮೊದಲಿನ ಚರಿತ್ರೆಗೆ ಹಿಂತಿರುಗೋಣ. ಮುಳಿಯು ಹೇಗೆ ಅನುಗ್ರಹಿತನಾದನೋ ಮತ್ತು ತನ್ನ ಗುರುವಿನ ದರ್ಶನ ಪಡೆದನು ಎಂಬುದನ್ನು ನಿರೂಪಿಸೋಣ. ಮುಳಿಯು ಶ್ರೀಮಾನ್ ಬಾಬು ಸಾಹೇಬ್ ಬೂಟೆಯ ಭೇಟಿ ಮಾಡಿ ಕೂಡಲೇ ಹಿಂತಿರುಗಲು ಇಚ್ಛಿಸಿದನು. ಅದು ಅವನ ಉದ್ದೇಶವಾಗಿದ್ದರೂ ಬಾಬರವರ ಯೋಜನೆಯೇ ಬೇರೆ ಇತ್ತು. ಆ ಪವಾಡವನ್ನು ಮತ್ತು ಅದರ ಹಿಂದಿನ ರಹಸ್ಯದ ಉದ್ದೇಶದ ಬಗ್ಗೆ ಗಮನವಿಟ್ಟು ಆಲಿಸಿರಿ. ಅವನು ಶ್ರೀಮಾನ್ರನ್ನು ಭೇಟಿ ಮಾಡಿದನು. ನಂತರ ಆ ಗುಂಪು ಮಸೀದಿಯ ಕಡೆ ಹೊರಟಿತು. ಮುಳೆಗೂ ಅವರ ಜೊತೆ ಹೋಗಬೇಕೆಂದು ಅನಿಸಿ ಅವರನ್ನು ಸೇರಿಕೊಂಡನು. ಮುಳೆಯು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನು. ಅವನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರವೀಣನು, ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಪಂಡಿತನೂ ಆಗಿದ್ದನು. ಅವನು ದರ್ಶನಕ್ಕೆ ಕಾತರನಾಗಿದ್ದನು. ಪೇಡ, ಬತ್ತಾಸು, ಬರ್ಫಿ, ತೆಂಗಿನಕಾಯಿ, ಕಿತ್ತಳೆ ಮುಂತಾದ ಹಣ್ಣುಗಳು ಇವುಗಳನ್ನು ಬಾಬರವರಿಗೆ ಅವರ ಪ್ರೀತಿಯ ಮತ್ತು ಮುಗ್ಧ ಸ್ವಭಾವದ ಭಕ್ತರು ಯಥೇಚ್ಛವಾಗಿ ಸಮರ್ಪಿಸುತ್ತಿದ್ದರು. ಅದಲ್ಲದೆ ಹಣ್ಣುಗಳನ್ನು ಮಾರುವ ಮಹಿಳೆಯರು ಸಹ ಅಲ್ಲಿಗೆ ಬಂದರು. ಮರಸೇಬು, ಬಾಳೆಹಣ್ಣು, ಕಬ್ಬು ಅವರಿಗೆ ಬೇಕಾದ ಮತ್ತಿತರ ವಸ್ತುಗಳನ್ನು ಬಾಬರವರು ತಮ್ಮ ಹಣದಲ್ಲಿಯೇ ಖರೀದಿಸುವರು. ಅವರು ಅಂದರೆ ಸಾಯಿಬಾಬಾ ತಮ್ಮ ಹಣದಲ್ಲಿ ಬುಟ್ಟಿ ತುಂಬ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಲು ಖರ್ಚು ಮಾಡುತ್ತಿದ್ದರು. ಅವುಗಳನ್ನು ಮನಪೂರ್ವಕವಾಗಿ ತಮ್ಮ ಭಕ್ತರಿಗೆ ಹಂಚುತ್ತಿದ್ದರು. ಅವರು ಮಾವಿನ ಹಣ್ಣುಗಳನ್ನು ಒಂದಾದ ಮೇಲೆ ಮತ್ತೊಂದು 2 ಹಸ್ತಗಳ ಮಧ್ಯೆ ಇಟ್ಟುಕೊಂಡು ಅದು ಮೃದುವಾಗುವವರೆಗೆ ಅದುಮಿ ಹಿಡಿದು ನಂತರ ಭಕ್ತರ ಕೈಗೆ ಕೊಡುತ್ತಿದ್ದರು. ಒಮ್ಮೆ ತುಟಿಗಳು ಮಾವಿನ ಹಣ್ಣುಗಳನ್ನು ಮುಟ್ಟಿತೆಂದರೆ ರಸವು ನೇರವಾಗಿ ಹೊಟ್ಟೆಗೆ ಸೇರುತ್ತಿತ್ತು. ಅದರ ಸಿಪ್ಪೆ ಮತ್ತು ವಾಟೆಯನ್ನು ಬಿಸಾಡಲಾಗುತ್ತಿತ್ತು. ಬಾಳೆಹಣ್ಣುಗಳ ವಿಚಾರ ತೆಗೆದುಕೊಂಡರೆ ಅದು ವಿಶಿಷ್ಟವಾದುದು. ಅದರ ತಿರುಳುಗಳನ್ನು ಭಕ್ತರಿಗೆ ನೀಡಿ ಸಿಪ್ಪೆಯನ್ನು ಬಾಬರವರೇ ತಿನ್ನುತ್ತಿದ್ದರು. ಓ, ಎಷ್ಟು ಆಶ್ಚರ್ಯ ಅವರ ಕಾರ್ಯಗಳು! ಬಾಬರವರು ಈ ಎಲ್ಲ ಹಣ್ಣುಗಳನ್ನು ತಮ್ಮ ಕೈಯಾರೆ ಪ್ರತಿಯೊಬ್ಬರಿಗೂ ಕೊಡುತ್ತಿದ್ದರು. ಅಪರೂಪಕ್ಕೆ ಅವರಿಗಾಗಿ ಬೇಕೆನ್ನಿಸಿದಾಗ ಅವರು ತಾವೇ ಸ್ವಲ್ಪ ರುಚಿ ನೋಡುತ್ತಿದ್ದರು. ರೂಢಿಯಲ್ಲಿದ್ದಂತೆ ಆ ದಿನ ಬಾಬರವರು ತಮ್ಮ ಭಕ್ತರಿಗೆ ತಾವು ಖರೀದಿಸಿದ ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಹಂಚುತ್ತಿದ್ದರು. ಶಾಸ್ತ್ರಿ ಬುವಾ ಮುಳೆಯು ಬಾಬರವರ ಚರಣಗಳನ್ನು ನೋಡಿದೊಡನೆ ಬಹಳ ಅಚ್ಚರಿಗೊಂಡನು. ಬಾಬರವರ ಪಾದಗಳಲ್ಲಿನ ಧ್ವಜ, ವಜ್ರ ಮತ್ತು ಅಂಕುಶ ರೇಖೆಗಳನ್ನು ಪರಿಶೀಲಿಸಲು ಇಚ್ಛಿಸಿದನು. ಆ ಕ್ಷಣದಲ್ಲಿ ಬಾಬರವರ ಭಕ್ತನಾದ ಕಾಕಾ ಸಾಹೇಬ್ ದೀಕ್ಷಿತನು ಹತ್ತಿರದಲ್ಲಿದ್ದನು. ಅವನು 4 ಬಾಳೆಹಣ್ಣುಗಳನ್ನು ತೆಗೆದು ಬಾಬರವರ ಕೈಗಳಲ್ಲಿಟ್ಟನು. ಅವರಲ್ಲೊಬ್ಬನು ಬಾಬರವರಲ್ಲಿ ಮನಪೂರ್ವಕವಾಗಿ ಬೇಡಿಕೊಂಡನು, ಬಾಬಾ, ಈ ಮುಳೆ ಶಾಸ್ತ್ರಿ ಒಂದು ಪವಿತ್ರ ತೀರ್ಥಸ್ಥಳದಲ್ಲಿ ವಾಸಿಸುವವನು. ಪುಣ್ಯ ಫಲಗಳಿಂದಾಗಿ ನಿಮ್ಮ ಚರಣಗಳನ್ನು ಪಡೆದಿದ್ದಾನೆ. ಅವನಿಗೆ ಈ ಹಣ್ಣುಗಳನ್ನು ಪ್ರಸಾದವಾಗಿ ಕೊಡುವುದಿಲ್ಲವೇ? ಯಾರೇ ವಿನಂತಿಸಿಕೊಳ್ಳಲಿ ಬೇಡಲಿ, ಬಾಬರವರಿಗೆ ತಾವಾಗಿಯೇ ಕೊಡಬೇಕೆಂದು ಅನಿಸುವವರೆಗೆ ಅವರು ಯಾರಿಗೂ ಏನೂ ಕೊಡುತ್ತಿರಲಿಲ್ಲ ಮತ್ತು ಏನನ್ನೂ ಮಾಡುತ್ತಿರಲಿಲ್ಲ. ಮುಳೆಯು ಅವರ ಕೈಗಳಿಗಾಗಿ ಕೇಳಿದನೇ ವಿನಃ ಬಾಳೆಹಣ್ಣುಗಳನ್ನಲ್ಲ. ಅದಕ್ಕಾಗಿ ಅವನು ಕೈಗಳನ್ನು ಚಾಚಿದನಷ್ಟೆ. ಬಾಬರವರು ಅದರ ಕಡೆ ಗಮನ ಕೊಡದೆ ಪ್ರಸಾದ ಹಂಚುತ್ತಲೇ ಇದ್ದರು. ಮುಳೆಯು ಬಾಬರವರಲ್ಲಿ ನಿವೇದಿಸಿದನು, ನನಗೆ ಹಣ್ಣುಗಳು ಬೇಕಿಲ್ಲ, ಆದರೆ ನಿಮ್ಮ ಕೈಗಳನ್ನು ನೀಡಿ. ನನಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ತಿಳಿದಿದೆ. ಬಾಬರವರು ತಮ್ಮ ಕೈಗಳನ್ನು ಅವನಿಗೆ ಕೊಡಲಿಲ್ಲ. ಅಷ್ಟಾದರೂ ಮುಳೆಯು ಮುಂದಕ್ಕೆ ಸರಿಸಿ ಬಂದು ತಮ್ಮ ಕೈಗಳನ್ನು ನೀಡಿ ಅಂಗೈಯನ್ನು ಓದಲು ಹೋದನು. ಬಾಬರವರು ಪೂರ್ಣವಾಗಿ ನಿರ್ಲಕ್ಷಿಸಿ ತಮಗೂ ಅದಕ್ಕೂ ಏನೂ ಸಂಬಂಧವಿಲ್ಲದಂತೆ ಇದ್ದರು. ಬಾಬರವರು 4 ಬಾಳೆಹಣ್ಣುಗಳನ್ನು ಮುಳೆಯ ಚಾಚಿದ ಕೈಗಳಿಗೆ ಹಾಕಿ ಅವನನ್ನು ಕುಳಿತುಕೊಳ್ಳಲು ಹೇಳಿದರು. ಆದರೆ ತಮ್ಮ ಹಸ್ತವನ್ನು ಮಾತ್ರ ಮುಳೆಗೆ ಕೊಡಲಿಲ್ಲ.
ಸಾಯಿರಾಯ, ಯಾರು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆಯೋ, ಯಾರು ತಮ್ಮ ದೇಹವನ್ನು ಪರಮಾತ್ಮನ ಸೇವೆಯಲ್ಲಿ ಸವೆಸಿರುತ್ತಾರೆಯೋ ಅಂತಹವರಿಗೆ ಹಸ್ತಮುದ್ರಿಕಾ ಶಾಸ್ತ್ರದ ಅವಶ್ಯಕತೆಯಾದರೂ ಎಲ್ಲಿದೆ? ಅವರು ತಮ್ಮ ಭಕ್ತರಿಗೆ ತಂದೆ ತಾಯಿ ಎರಡೂ ಆಗಿದ್ದರು. ಬಾಬರವರ ಮೋಹರಹಿತ ಸ್ವಭಾವವನ್ನು ಗಮನಿಸಿದ ಮೇಲೆ ಹಸ್ತಮುದ್ರಿಕಾ ಶಾಸ್ತ್ರದ ಬಗೆಗಿನ ಔದಾಸೀನ್ಯವನ್ನು ನೋಡಿ ಶಾಸ್ತ್ರಿ ಬುವ ತಮ್ಮ ಕೈಯನ್ನು ಹಿಂತೆಗೆದುಕೊಂಡನು. ಮುಂದೆ ಬಾಬರವರನ್ನು ನಿರ್ಬಂಧಪಡಿಸ ಹೋಗಲಿಲ್ಲ. ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತನು. ನಂತರ ತಮ್ಮ ಗುಂಪಿನ ಇತರರೊಡನೆ ವಾಡಾಗೆ ಹೋಗಿ ಸ್ನಾನ ಮಾಡಿ ಸೋವಾಲವನ್ನು ಧರಿಸಿ, ಅಂದರೆ ಮಡಿವಸ್ತ್ರವನ್ನು ಧರಿಸಿ ಅಗ್ನಿಹೋತ್ರ ಮಾಡಲು ಪ್ರಾರಂಭಿಸಿದನು. ಮತ್ತೊಂದು ಕಡೆ ರೂಢಿಯಂತೆ ಬಾಬರವರು ಲೇಂಡಿಯ ಕಡೆ ಹೊರಟರು. ಅವರು ಹೇಳಿದರು, ಸ್ವಲ್ಪ ಕಾವಿ ಪುಡಿಯನ್ನು, ಅಂದರೆ ಹಳದಿ ಪುಡಿಯನ್ನು ತೆಗೆದುಕೊಂಡು ಹೋಗು. ನಾನು ಕಾಷಾಯ ವಸ್ತ್ರ ಧರಿಸಲು ಇಚ್ಛಿಸುತ್ತೇನೆ. ಪ್ರತಿಯೊಬ್ಬರಿಗೂ ಆಶ್ಚರ್ಯವಾಯಿತು. ಕಾವಿ ಪುಡಿಯಿಂದ ಬಾಬಾ ಏನು ಮಾಡುತ್ತಾರೆ? ಎಲ್ಲರೂ ಯೋಚಿಸತೊಡಗಿದರು. ಬಾಬಾ ಏಕೆ ಕಾವಿ ಪುಡಿಯ ಬಗ್ಗೆ ಈ ದಿನ ನೆನಪಿಸಿಕೊಂಡರು? ಬಾಬರವರ ಮಾತುಗಳು, ಮೃದು ನುಡಿಗಳು ಯಾರು ಏನು ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಆದರೆ ಅವುಗಳನ್ನು ಕೇಳಿದ ನಂತರ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ದಲ್ಲಿ ಅದರ ಸರಿಯಾದ ಅರ್ಥದ ಅರಿವಾಗುತ್ತದೆ. ಯಾರಿಗೆ ಅವುಗಳ ಮೌಲ್ಯಗಳನ್ನು ಅಳೆಯಲು ಸಾಧ್ಯ? ಸಂತರ ಈ ವಚನಗಳು ಎಂದಿಗೂ ವ್ಯರ್ಥವಲ್ಲ. ಅವುಗಳು ಆಳವಾದ ಅರ್ಥದಿಂದ ತುಂಬಿರುತ್ತವೆ. ಯಾರು ಅವುಗಳಿಗೆ ಮೌಲ್ಯ ಕಟ್ಟಲು ಸಾಧ್ಯ? ಮೊದಲು ಯೋಚನೆಗಳು, ನಂತರ ವಾಣಿಯು. ಇದು ಅವುಗಳ ಸ್ವಾಭಾವಿಕ ಪದ್ಧತಿ. ಸಂತರ ವರ್ತನೆಗಳು ಸರಿಯಾಗಿ ಅವರ ಮಾತಿನಂತೆ ನಡೆಯುತ್ತವೆ. ಸರ್ವಸಾಮಾನ್ಯವಾದ ಸಿದ್ಧಾಂತಕ್ಕನುಸಾರವಾಗಿರುವ ಸೂಕ್ತಿಯಂತೆ ಸಂತರ ನುಡಿಗಳು ಎಂದಿಗೂ ಅರ್ಥಹೀನವಲ್ಲ. ನಾವು ಅವುಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದಲ್ಲಿ ಸೂಕ್ತ ಸಮಯದಲ್ಲಿ ಅವು ಅರ್ಥಪೂರ್ಣವಾಗುತ್ತವೆ. ಅದು ಹಾಗಿರಲಿ. ಬಾಬರವರು ಹಿಂತಿರುಗಿದರು. ಅದರ ಸಂಕೇತವಾಗಿ ಕೊಂಬು ಕಹಳೆ ಧ್ವನಿ ಮೊಳಗಲು ಪ್ರಾರಂಭವಾಯಿತು. ಬಾಪು ಸಾಹೇಬ್ ಜೋಗನು ಮುಳೆಯವರಿಗೆ ಒಂದು ಸಮಯೋಚಿತ ಸಲಹೆ ನೀಡಿದನು. ಇದು ಕೊನೆಯ ಅವಕಾಶ. ನಮ್ಮೊಡನೆ ಮಸೀದಿಗೆ ಬರುವೆಯಾ? ಆದರೆ ಶಾಸ್ತ್ರಿ ಬುವಾನಿಗೆ ಪರಿಸ್ಥಿತಿ ಕಷ್ಟವಾಗಿ ಕಂಡಿತು. ಏಕೆಂದರೆ ಅವನು ಸೋವಾಲ ಪದ್ಧತಿಯ ಪರಿಶುದ್ಧ ಮಡಿಗಳನ್ನು ಮನ್ನಿಸುತ್ತಿದ್ದನು. ಅದಕ್ಕೆ ಉತ್ತರವಾಗಿ ಅವನು ಹೇಳಿದನು, ನಾನು ಮಧ್ಯಾಹ್ನದ ನಂತರ ದರ್ಶನ ಮಾಡುತ್ತೇನೆ. ಜೋಗನು ಆರತಿಯ ತಯಾರಿ ನಡೆಸಲು ಪ್ರಾರಂಭಿಸಿದನು. ಅದೇ ಸಮಯದಲ್ಲಿ ಬಾಬರವರು ಹಿಂತಿರುಗಿ ಬಂದು ಮಾತನಾಡುತ್ತಲೇ ತಮ್ಮ ಆಸನವನ್ನು ಗ್ರಹಿಸಿದರು. ಆ ನಂತರ ಒಬ್ಬೊಬ್ಬರಾಗಿ ಪೂಜೆ ಮಾಡಿದ ಮೇಲೆ ಆರತಿಗಾಗಿ ಅಂಗಳದಲ್ಲಿ ನೆರೆದರು. ಅದೇ ಸಮಯದಲ್ಲಿ ಬಾಬರವರು ಹೇಳಿದರು, ಹೋಗು, ಹೊಸದಾಗಿ ಬಂದಿರುವ ಬ್ರಾಹ್ಮಣನಿಂದ ದಕ್ಷಿಣೆ ತೆಗೆದುಕೊಂಡು ಬಾ. ಕೂಡಲೇ ಬಾಪು ಸಾಹೇಬ್ ಬೂಟಿಯು ದಕ್ಷಿಣೆ ಕೇಳಲು ತಾನೇ ಅಲ್ಲಿಂದ ಹೊರಟನು. ಆಗ ತಾನೇ ಮುಳೆಯು ತನ್ನ ಸ್ನಾನ ಮುಗಿಸಿ ಸೋವಾಲವನ್ನು ಧರಿಸಿ ಚಕ್ಕಲ ಮಕ್ಕಲ ಹಾಕಿಕೊಂಡು ಪ್ರಶಾಂತ ಚಿತ್ತನಾಗಿ ಕುಳಿತಿದ್ದನು. ಅವನು ಸಂದೇಶವನ್ನು ಪಡೆದಾಗ ಮುಳೆಯು ಚಂಚಲ ಚಿತ್ತನಾದನು. ನಾನು ಏಕೆ ದಕ್ಷಿಣೆ ಕೊಡಬೇಕು? ನಾನಾದರೂ ಪರಿಶುದ್ಧನಾದ ಅಗ್ನಿಹೋತ್ರಿಯಾಗಿರುವೆನು. ಇರಬಹುದು, ಬಾಬರವರು ಸಂತ ಮಹಾನುಭಾವರು. ಆದರೆ ನಾನು ನನ್ನದೇ ಆದ ಮಾರ್ಗದಲ್ಲಿ ನಿರ್ಬಂಧಿತನಾಗಿದ್ದೇನೆ. ಅವರು ಏಕೆ ನನ್ನಿಂದ ದಕ್ಷಿಣೆ ಕೇಳುತ್ತಿದ್ದಾರೆ? ಅವರು ಅಲ್ಲಿಯೇ ಅನುಮಾನಿಸುತ್ತಿದ್ದರು. ಆದರೂ ಸಾಯಿಯಂತಹ ವ್ಯಕ್ತಿ ದಕ್ಷಿಣೆ ಕೇಳುತ್ತಿದ್ದಾರೆ. ಈ ಸಂದೇಶವನ್ನು ಒಬ್ಬ ಕೋಟ್ಯಾಧೀಶನು ತಂದಿರುವನು. ಮುಳೆಯು ಸಂಶಯವಿದ್ದರೂ ಕೈಯಲ್ಲಿ ದಕ್ಷಿಣೆ ಹಿಡಿದು ಹೊರಟನು. ಜೊತೆಗೆ ಮತ್ತೊಂದು ಸಂದೇಹವಿತ್ತು. ತನ್ನ ಪೂಜೆಯನ್ನು ಅರ್ಧದಲ್ಲೇ ಬಿಟ್ಟು ಮಸೀದಿಗೆ ಹೋಗುವುದೇ? ಅದೇ ಸಮಯದಲ್ಲಿ ಇಲ್ಲ ಎನ್ನಲು ಸಾಧ್ಯವಾಗಲಿಲ್ಲ. ಒಬ್ಬ ನಾಸ್ತಿಕನಿಗೆ ಎಂದೂ ಶಾಂತಿ ಇಲ್ಲ. ಅವನ ಮನಸ್ಸು ಸದಾ ಡೋಲಾಯಮನವಾಗಿರುತ್ತದೆ. ಅವನಿಗೆ ಇದೂ ಇಲ್ಲ, ಅದೂ ಇಲ್ಲ. ಅವನ ಸ್ಥಿತಿಯು ತ್ರಿಶಂಕು ಸ್ಥಿತಿಯಾಗಿರುತ್ತದೆ. ಇಷ್ಟೆಲ್ಲ ಆದ ಮೇಲೆಯೂ ಅವನು ಹೋಗಲು ನಿಶ್ಚಯಿಸಿದನು. ಅವನು ಪ್ರಾಂಗಣದ ಒಳಗೆ ಹೋಗಿ ದೂರದಲ್ಲೇ ನಿಂತುಕೊಂಡನು. ತನ್ನನ್ನೇ ಪವಿತ್ರನೆಂದು ಪರಿಶುದ್ಧನೆಂದು ಭಾವಿಸುತ್ತಾ ಮಸೀದಿಯು
ಅನ್ಯವಾದುದೆಂದು ಯೋಚಿಸಿದಾಗ ಬಾಬರವರ ಹತ್ತಿರ ಹೋಗಲು ಹೇಗೆ ಸಾಧ್ಯ? ಅವನು ದೂರದಲ್ಲೇ ನಿಂತು ಕೈಗಳನ್ನು ಜೋಡಿಸಿ ಹೂಗಳನ್ನು ಬಾಬರವರಿಗೆ ಅಲ್ಲಿಂದಲೇ ಎರಚಿದನು. ಆ ಕ್ಷಣದಲ್ಲಿ ಒಂದು ಪವಾಡ ಜರುಗಿತು. ಅವನ ಕಣ್ಣುಗಳ ಮುಂದೆಯೇ ಬಾಬರವರು ತಮ್ಮ ಆಸನದಿಂದ ಅದೃಶ್ಯರಾದರು ಮತ್ತು ಆ ಜಾಗದಲ್ಲಿ ಪೂಜ್ಯರಾದ ಗುರು ಗೋಲಾಪರರು ಇದ್ದರು. ಬೇರೆಯವರೆಲ್ಲರಿಗೂ ಮಾಮೂಲಿನಂತೆ ಅವರು ಸಾಯಿ ಸಮರ್ಥರು. ಆದರೆ ಮುಳೆಯ ದೃಷ್ಟಿಗೆ ಮಾತ್ರ ಬಹುಕಾಲದ ಹಿಂದೆ ದೈವವಶರಾಗಿದ್ದ ಗೋಲಾಪನಾಥರು. ಮುಳೆಯು ಅತ್ಯಂತ ಅಚ್ಚರಿಗೊಂಡನು. ನಿಜವಾಗಿಯೂ ಗುರುವು ಅದಾಗಲೇ ಸಮಾಧಿ ಹೊಂದಿದ್ದರು. ಅವನ ಕಣ್ಣುಗಳ ಮುಂದೆ ಗೋಚರಿಸಿದರು. ಆದ್ದರಿಂದ ಮುಳೆಯು ಅತಿಯಾಗಿ ದಿಗ್ಭ್ರಮೆಗೊಂಡು ಸಹಜವಾಗಿ ಸಂಶಯಗೊಂಡನು. ಅದು ಕನಸೆಂದುಕೊಂಡರೆ ಅವನು ನಿದ್ರಿಸುತ್ತಿರಲಿಲ್ಲ. ಅವನು ಎಚ್ಚರವಾಗಿದ್ದಾನೆಂದರೆ ಅವನ ಕಣ್ಣುಗಳ ಮುಂದೆ ಗುರು ಕಾಣಲು ಹೇಗೆ ಸಾಧ್ಯ? ಅವನ ಮನಸ್ಸಿನಲ್ಲಿ ತುಮುಲವೇರ್ಪಟ್ಟು ನಾಲಿಗೆ ಕಟ್ಟಿಹೋಯಿತು. ಅವನು ತಾನೇ ಚಿವುಟುಕೊಂಡು ತನ್ನಲ್ಲೇ ಹೇಳಿಕೊಂಡನು, ಇದು ಭ್ರಮೆಯಲ್ಲ. ಅನಾವಶ್ಯಕವಾಗಿ ಏಕೆ ಸಂಶಯ ಪಡಲಿ? ನಾನು ಇಲ್ಲೇ ಬೇರೆಯವರ ಜೊತೆ ಇದ್ದೇನೆ. ಮುಳೆಯು ಮೊದಲು ಗೋಲಾಪರ ಭಕ್ತನಾಗಿದ್ದನು. ಬಾಬರವರ ಬಗ್ಗೆ ಸಂಶಯಗ್ರಸ್ತರಾಗಿದ್ದನು. ತರುವಾಯ ದೃಢ ವಿಶ್ವಾಸವಿಟ್ಟು ಮನಸ್ಸಿನಲ್ಲಿ ನಿಷ್ಕಳಂಕರಾಗಿದ್ದನು. ಅವನೊಬ್ಬ ಉನ್ನತ ಮಟ್ಟದ ಶ್ರೋತ್ರೀಯ ಬ್ರಾಹ್ಮಣನಾಗಿದ್ದನು. ವೇದಾಂತಗಳಲ್ಲಿ ಪರಿಣಿತನಾಗಿದ್ದನು. ಅವನು ಮಸೀದಿಯಲ್ಲಿ ಗೋಲಾಪರ ದರ್ಶನದಿಂದ ವಿಸ್ಮಿತನಾಗಿದ್ದನು. ಆನಂತರ ಮೆಟ್ಟಿಲುಗಳನ್ನು ಹತ್ತಿ ಬಂದು ತನ್ನ ಗುರುಗಳ ಚರಣಗಳಿಗೆ ವಂದಿಸಿದನು. ಎರಡೂ ಕೈಗಳನ್ನು ಜೋಡಿಸಿ ಮೌನವಾಗಿ ಮೂಕ ವಿಸ್ಮಿತನಾಗಿ ನಿಂತನು. ಗೋಲಾಪರ ಸ್ವಾಮಿಯವರನ್ನು ಕಾಷಾಯ ವಸ್ತ್ರಗಳಲ್ಲಿ ಮತ್ತು ಕೇಸರಿ ಬಣ್ಣದ ಅಂಗವಸ್ತ್ರದಲ್ಲಿ ನೋಡಿದೊಡನೆಯೇ ಮುಳೆಯು ಮುಂದೆ ಓಡಿ ಹೋಗಿ ಪದೇ ಪದೇ ಅವರ ಚರಣಗಳನ್ನು ಸ್ಪರ್ಶಿಸುತ್ತಿದ್ದನು. ತನ್ನ ಉಚ್ಚ ಜಾತಿಯ ಬಗೆಗಿನ ಅಹಂಕಾರವು ಚೂರು ಚೂರಾಯಿತು. ಅವನ ದೃಷ್ಟಿಯು ತಿಳಿಯಾಯಿತು. ಆತ್ಮ ಸಾಕ್ಷಾತ್ಕಾರ ಪಡೆದ ತನ್ನ ಗುರುವಿನ ದರ್ಶನವಾದ ಕೂಡಲೇ ತಾನು ಅತ್ಯಂತ ಭಾಗ್ಯವಂತನೆಂದುಕೊಂಡನು. ಅವನ ಸಂದೇಹ ಸ್ವಭಾವ ಬದಲಾಯಿತು. ಅವನಿಗೆ ಬಾಬರವರ ಮೇಲೆ ಪ್ರೀತಿ ಬೆಳೆಯಿತು. ಅರ್ಧ ನಿಮಿಲಿತ ಕಣ್ಣುಗಳಿಂದ ಬಾಬರವರ ಚರಣಗಳನ್ನು ದೃಷ್ಟಿಸಿದನು. ಇಂದಿನ ಅನೇಕ ಜನ್ಮಗಳ ಪುಣ್ಯ ಕಾರ್ಯಗಳು ಇಂದು ಫಲ ನೀಡಿದವು. ಅವನ ಕಣ್ಣುಗಳು ಸಾಯಿಯ ಚರಣಗಳಲ್ಲಿ ನೆಟ್ಟು ಚರಣಾಮೃತದಿಂದ ತುಂಬಿ ಹೋಗಿದ್ದವು. ಅವನಿಗೆ ವಿಧಿ ಉತ್ತಮಿಕೆಗೆ ಬದಲಾದದ್ದು ಅನುಭವಕ್ಕೆ ಬಂದಿತು. ಅನೇಕರಿಗೆ ಆಶ್ಚರ್ಯವಾಯಿತು. ಇದ್ದಕ್ಕಿದ್ದಂತೆ ಏನಾಯಿತು? ಹೂಗಳನ್ನು ಮಾತ್ರ ದೂರದಿಂದಲೇ ಹಾಕಿ ಇಲ್ಲಿ ಬಾಬರವರ ಚರಣಗಳಲ್ಲಿ ತಲೆ ಇಟ್ಟನಲ್ಲ. ಉಳಿದವರು ಬಾಬರವರಿಗೆ ಆರತಿ ಆಡುತ್ತಿದ್ದರು. ಆದರೆ ಮುಳೆಯು ಮಾತ್ರ ಗೋಲಾಪರ ಹೆಸರಿನಲ್ಲಿ ಆರತಿ ಆಡುತ್ತಿದ್ದನು. ಅವನ ಧ್ವನಿ ಉಚ್ಚವಾಗಿದ್ದು ಉಕ್ಕಿ ಬರುತ್ತಿದ್ದ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದನು. ಸೋವಾಲ ಬಗೆಗಿನ ಎಲ್ಲ ಅಡ್ಡಿ ಆತಂಕಗಳು ದೂರವಾದವು. ಸ್ಪರ್ಶ ಮತ್ತು ಅಸ್ಪರ್ಶತೆಯ ಬಗೆಗಿನ ಪ್ರಜ್ಞೆಯು ಮಾಯವಾಯಿತು. ಅವನು ಕಣ್ಣುಗಳನ್ನು ಮುಚ್ಚಿಕೊಂಡು ಆನಂದದಿಂದ ಪ್ರಣಾಮ ಸಲ್ಲಿಸಿದನು. ಅವನು ಎದ್ದು ನಿಂತು ಕಣ್ತೆರೆದಾಗ ಗೋಲಾಪ ಸ್ವಾಮಿ ಅದೃಶ್ಯರಾಗಿ ಅವರ ಜಾಗದಲ್ಲಿ ಸಾಯಿ ಸಮರ್ಥರು ಕುಳಿತಿದ್ದರು. ದಕ್ಷಿಣೆಯನ್ನು ಬೇಡುತ್ತಿದ್ದರು. ಬಾಬರವರ ಪರಮಾನಂದ ಸ್ವರೂಪವನ್ನು ದೃಷ್ಟಿಸಿ ನೋಡುತ್ತಾ ಅವರ ಅಪ್ರತಿಮ ಶಕ್ತಿಯನ್ನು ಅರಿತು ಮುಳೆಯು ದಿಗ್ಭ್ರಮೆ ಹೊಂದಿ ಮೈಮರೆತನು. ಮಹಾರಾಜರ ಶೌರ್ಯ ಅಷ್ಟು ಇತ್ತು. ಅದನ್ನು ಅನುಭವಿಸಿದ ಅವನಿಗೆ ಅನ್ನ ನೀರುಗಳಲ್ಲಿ ಅಭಿರುಚಿ ಮಾಯವಾಯಿತು. ಮುಳೆಯು ಸ್ವಂತ ಗುರುವಿನ ದರ್ಶನ ಆನಂದದಿಂದಾಗಿ ಮೈಮರೆತನು. ಅವನು ಸಂತೃಪ್ತನಾದನು. ಅವನು ಬಾಬರವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಆನಂದ ಬಾಷ್ಪಗಳಿಂದ ತುಂಬಿದ ಕಣ್ಣುಗಳಿಂದ ಅವನು ತನ್ನ ತಲೆಯನ್ನು ಬಾಬರವರ ಚರಣಗಳಲ್ಲಿ ಇಟ್ಟನು. ಅವನ ಹತ್ತಿರ ಇದ್ದ ಎಲ್ಲ ದಕ್ಷಿಣೆಯನ್ನು ಕೊಟ್ಟು ತನ್ನ ತಲೆಯನ್ನು ಬಾಬರವರ ಚರಣಗಳಲ್ಲಿಟ್ಟನು. ಅವನ ಕಣ್ಣುಗಳು ಪ್ರೀತಿಯ ಕಣ್ಣೀರಿಂದ ತುಂಬಿ ಬಂದಿತು. ಇಡೀ ದೇಹ ಭಾವೋನ್ಮತತೆಯಿಂದ ಕಂಪಿಸಿತು. ಅವನು ಭಾವೋನ್ಮತನಾಗಿ ಅಷ್ಟವಿಧಿ ಭಕ್ತಿಯಿಂದ ಭಾವವಶನಾಗಿದ್ದನು. ಈಗ ನನ್ನ ಎಲ್ಲ ಸಂದೇಹಗಳು ನಿವಾರಣೆಯಾಗಿವೆ.
ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಗುರುವನ್ನು ಇಂದು ಕಂಡೆ ಎಂದು ತನ್ನೊಳಗೆಯೇ ಅಂದುಕೊಂಡನು. ಪ್ರತಿಯೊಬ್ಬರೂ ಮುಳಿಯೂ ಸಹ ಭಾವೋನ್ಮತರಾದರು. ಬಾಬರವರ ವಿಶಿಷ್ಟವಾದ ಲೀಲೆಯನ್ನು ಅರಿತು ಕಾವಿ ಬಣ್ಣದ ಪ್ರಾಮುಖ್ಯತೆಯ ಅರ್ಥ ಅನುಭವಕ್ಕೆ ಬಂದವು. ಅದೇ ಮಹಾರಾಜ್, ಅದೇ ಮುಳೆ. ಆದರೆ ಇಡೀ ಪರಿಸ್ಥಿತಿಯಲ್ಲಿ ಎಂತಹ ಬದಲಾವಣೆ! ಈ ಸಮಯದಲ್ಲಿ ಅಚ್ಚರಿಗೊಳ್ಳಲು ಏನಿತ್ತು? ಯಾರು ತಾನೇ ಬಾಬರವರ ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು? ಅವರ ಕೃತಿಗಳು ನಿಜವಾಗಿಯೂ ಅದ್ಭುತವಾದವುಗಳು. ಇದೇ ರೀತಿ ಮಾಮಾಲೆದಾರನು ಸಾಯಿಯ ದರ್ಶನವನ್ನು ಅತ್ಯಂತ ಭಕ್ತಿಯಿಂದ ಮಾಡುತ್ತಿರುವನು. ತನ್ನ ವೈದ್ಯ ಮಿತ್ರರೊಡನೆ ಶಿರಡಿಗೆ ಹೊರಟನು. ಆ ವೈದ್ಯನು ಬ್ರಾಹ್ಮಣ ಜಾತಿಯವನು, ಶ್ರೀರಾಮನ ಭಕ್ತನು. ವಿಧಿವತ್ತಾದ ಕಾರ್ಯಗಳಲ್ಲಿ, ಸರಿಯಾದ ವಿಧಾನಗಳಲ್ಲಿ ಅವನು ಪರಿಣಿತನಾಗಿದ್ದನು. ಸಾಯಿಬಾಬರವರು ಒಬ್ಬ ಮುಸ್ಲಿಮರು ಮತ್ತು ನಾನು ರಾಮಭಕ್ತ, ನಾನು ಅವರಿಗೆ ವಂದಿಸುವುದಿಲ್ಲ ಎಂದು ಮೊದಲೇ ವೈದ್ಯನು ಮಿತ್ರ ಮಾಮಾಲೆದಾರನಿಗೆ ಹೇಳಿದನು. ನಾನು ಮುಸ್ಲಿಮನ ಚರಣಗಳಲ್ಲಿ ವಂದಿಸಲು ಸಿದ್ಧನಿಲ್ಲ ಎಂತಲೇ ಶಿರಡಿಯ ಯಾತ್ರೆ ಮಾಡಲು ಹಿಂಜರಿಯುತ್ತಿದ್ದೇನೆ ಎಂದು ತಿಳಿಸಿದನು. ಬಾಗಿ ನಮಸ್ಕರಿಸು ಎಂದು ಯಾರೂ ಒತ್ತಾಯ ಮಾಡುವುದಿಲ್ಲ. ಏನು ಆತಂಕ ಬೇಡ, ಪೂರ್ವಾಗ್ರಹವೂ ಬೇಡ, ಸಂದೇಹವೂ ಬೇಡ. ಬಾಬರವರು ನನ್ನ ಚರಣಗಳನ್ನು ಸ್ಪರ್ಶಿಸು ಎಂದು ಯಾರಿಗೂ ಎಂದಿಗೂ ಹೇಳುವುದಿಲ್ಲ. ಮಾಮಾಲೆದಾರನಿಂದ ಈ ರೀತಿಯ ಆಶ್ವಾಸನೆ ದೊರೆತ ಮೇಲೆ ಅವನು ಹೊರಡಲು ನಿಶ್ಚಯಿಸಿದನು. ಈ ದೃಢ ನಿರ್ಧಾರದಿಂದ ಅವನು ಸ್ನೇಹಿತನ ಸಲಹೆಯನ್ನು ಒಪ್ಪಿಕೊಂಡನು. ಯಾವುದೇ ಮನೋವಿಕಲ್ಪವಿಲ್ಲದೆ ದರ್ಶನಕ್ಕಾಗಿ ಹೊರಟನು. ಶಿರಡಿಯನ್ನು ತಲುಪಿದ ಕ್ಷಣವೇ ಮಸೀದಿಗೆ ದರ್ಶನಕ್ಕಾಗಿ ಹೊರಟನು. ಮೊದಲು ಅವನೇ ನಮಸ್ಕಾರ ಮಾಡಿದ್ದನ್ನು ಕಂಡು ಮಾಮಾಲೆದಾರನಿಗೆ ಆಶ್ಚರ್ಯವಾಯಿತು. ಆ ನಂತರ ಅವನು ಪ್ರಶ್ನಿಸಿದನು, ನಿನ್ನ ತೀರ್ಮಾನವನ್ನು ಹೇಗೆ ಮರೆತೆ? ಮುಸ್ಲಿಮನಿಗೆ ಏಕೆ ನಮಸ್ಕರಿಸಿದೆ? ಅದಕ್ಕೆ ವೈದ್ಯನು ಒಂದು ಅದ್ಭುತ ಸಂಗತಿಯನ್ನು ತಿಳಿಸಿದನು. ನಾನು ನೀಲವರ್ಣದ ಶ್ರೀರಾಮನ ರೂಪವನ್ನು ನೋಡಿದೆನು. ಆತ ನಿರ್ಮಲ, ಸುಂದರ, ತ್ಯಾಗ ಮತ್ತು ಪ್ರೇಮಗಳ ಸಾಕಾರ ಮೂರ್ತಿಯಾಗಿದ್ದನು. ಆದ್ದರಿಂದ ನಾನು ಕೂಡಲೇ ನಮಸ್ಕಾರ ಮಾಡಿದೆನು. ನೋಡು, ಅವನು ಇನ್ನೂ ಆಸನದ ಮೇಲೆ ಕುಳಿತಿದ್ದಾನೆ, ಎಲ್ಲರ ಹತ್ತಿರ ಮಾತನಾಡುತ್ತಿದ್ದಾನೆ. ಹೀಗೆ ಹೇಳುತ್ತಿರುವಾಗ ಒಂದು ಕ್ಷಣದಲ್ಲಿಯೇ ಸಾಯಿಯ ರೂಪವು ಕಾಣಲು ಶುರುವಾಯಿತು. ಅದರಿಂದಾಗಿ ವೈದ್ಯನು ಆಶ್ಚರ್ಯಚಕಿತನಾಗಿ ಇಂತೆಂದನು, ಇದು ಕನಸೇ? ಅವರನ್ನು ಮುಸ್ಲಿಮರೆಂದು ಹೇಗೆ ಕರೆಯುವುದು? ಅವರು ಎಲ್ಲ ಯೋಗಗಳಲ್ಲಿಯೂ ಸಿದ್ಧರಾದ ಸಂಪೂರ್ಣ ಅವತಾರ. ಚೋಕಾಮೇಲನು ಒಬ್ಬ ಮಹಾರ್ ಜಾತಿಯವನು, ರೋಹಿದಾಸ್ ಒಬ್ಬ ಚಮ್ಮರ, ಸಜ್ಜನ್ ಒಬ್ಬ ಕಟುಕ. ಅವರ ಜಾತಿಯ ಪ್ರಶ್ನೆ ಎಲ್ಲಿ ಬಂತು? ನಿರ್ಗುಣ, ನಿರಾಕಾರ ಸ್ವಭಾವಗಳನ್ನು ತ್ಯಜಿಸಿ ಸಂತರು ಈ ಜಗತ್ತಿನಲ್ಲಿ ಮಾನವ ಕುಲದ ಉದ್ಧಾರಕ್ಕೆ ಮತ್ತು ಹುಟ್ಟು ಸಾವುಗಳ ಚಕ್ರವನ್ನು ದೂರ ಮಾಡಲು ಸಹಾಯ ಮಾಡುವುದಕ್ಕಾಗಿ ಅವತರಿಸುತ್ತಾರೆ. ಇದು ನಿಜವಾಗಿಯೂ ಒಂದು ಕಲ್ಪವೃಕ್ಷ. ಒಂದು ಕ್ಷಣದಲ್ಲಿ ಸಾಯಿ, ಮತ್ತೊಂದು ಕ್ಷಣದಲ್ಲಿ ರಾಮ. ನನ್ನಿಂದ ತನ್ನ ಚರಣಗಳಲ್ಲಿ ನಮಸ್ಕಾರ ಮಾಡಿಸಿ ನನ್ನ ಅಹಂಕಾರವನ್ನು ಮರ್ದಿಸಿದ್ದಾನೆ. ಮಾರನೇ ದಿನವೇ ಅವನೊಂದು ಪ್ರತಿಜ್ಞೆ ಮಾಡಿದನು, ಸಾಯಿನಾಥನ ಕೃಪೆ ಆಗುವವರೆಗೆ ಮಸೀದಿಯಲ್ಲಿ ಕಾಲಿಡುವುದಿಲ್ಲ ಎಂದು. ಅವನು ಶಿರಡಿಯಲ್ಲಿ ಉಪವಾಸ ಮಾಡಲು ಪ್ರಾರಂಭಿಸಿದನು. 3 ದಿನಗಳು ಹಾಗೆಯೇ ಕಳೆದವು. 4ನೇ ದಿನ ಬೆಳಗಾದಾಗ ಏನಾಯಿತೆಂದು ಅತಿ ಶ್ರದ್ಧೆಯಿಂದ ಗಮನವಿಟ್ಟು ಕೇಳಿರಿ. ಅನಿರೀಕ್ಷಿತವಾಗಿ ಅವನ ಸ್ನೇಹಿತನೊಬ್ಬ ಖಾನ್ ದೇಶದಿಂದ ಸಾಯಿಯ ದರ್ಶನಕ್ಕಾಗಿ ಅಲ್ಲಿಗೆ ಬಂದನು. ಅವರು 9 ವರ್ಷಗಳ ನಂತರ ಭೇಟಿಯಾಗಿದ್ದರು. ಅವರ ಸಂತೋಷ ಅಪರಿಮಿತವಾಗಿತ್ತು. ವೈದ್ಯನೂ ಸಹ ಮೈಮರೆತು ಅವನೊಂದಿಗೆ ಮಸೀದಿಯೊಳಗೆ ಹೋದನು. ಅಲ್ಲಿಗೆ ಹೋದ ಕೂಡಲೇ ಬಾಬರವರಿಗೆ ವಂದಿಸಿದನು. ಬಾಬಾ ಕೇಳಿದರು, ಓ ವೈದ್ಯನೇ, ಯಾರಾದರೂ ನಿನ್ನನ್ನು ಕರೆಯಲು ಬಂದಿದ್ದರೆ ನೀನೇಕೆ ಬಂದೆ? ಹೇಳು. ಈ ಚುಚ್ಚುವ ಪ್ರಶ್ನೆಯನ್ನು ಕೇಳುತ್ತಲೇ ವೈದ್ಯನು ಉನ್ಮತ್ತರಾದನು. ತನ್ನ ದೃಢ ನಿರ್ಧಾರವನ್ನು ನೆನಪಿಸಿಕೊಂಡು ಪಶ್ಚಾತ್ತಾಪ ಪಟ್ಟನು. ಆದರೂ ಅದೇ ರಾತ್ರಿಯೆಂದು ಮಧ್ಯರಾತ್ರಿಯಲ್ಲಿ ಅವನಿಗೆ ಅನುಗ್ರಹವಾಯಿತು. ನಿದ್ರೆಯಲ್ಲಿ
ಸ್ವಗ್ರೀಯ ಆನಂದದ ಮಧುರ ಅನುಭವವಾಯಿತು. ಆನಂತರ ವೈದ್ಯನು ತನ್ನ ಊರಿಗೆ ಹಿಂತಿರುಗಿದನು. ಆದರೆ 2 ವಾರಗಳ ಕಾಲ ಅವನ ಮನಸ್ಸು ಸಂಪೂರ್ಣ ಆನಂದದ ಸ್ಥಿತಿಯನ್ನು ಅನುಭವಿಸುತ್ತಲೇ ಇತ್ತು. ಅವನ ಸಾಯಿ ಭಕ್ತಿ ತೀವ್ರವಾಯಿತು. ಅದೇ ರೀತಿ ಸಾಯಿಯ ಅನುಭವಗಳು ಅನೇಕ, ಒಂದಕ್ಕಿಂತ ಮತ್ತೊಂದು ಹೆಚ್ಚಿನದು. ಅವುಗಳನ್ನು ವಿವರಿಸಿದ್ದಲ್ಲಿ ಈ ಗ್ರಂಥದ ಪ್ರಾಮುಖ್ಯತೆ ಹೆಚ್ಚುತ್ತದೆ. ಆದರೆ ನಿರೂಪಣೆಯು ಬಹಳ ದೊಡ್ಡದಾಗುವುದರಿಂದ ಅದನ್ನು ಸಣ್ಣದಾಗಿ ಮಾಡುತ್ತೇನೆ. ಹಿಂದೆ ಹೇಳಿದ ಮುಳೆಯ ಕತೆ ಕೇಳಿ ಶ್ರೋತೃಗಳು ಆಶ್ಚರ್ಯಚಕಿತರಾಗುವರು. ಆದರೆ ನೀವು ಅದರ ಪ್ರಾಮುಖ್ಯತೆಯನ್ನು ಗುರುತಿಸಿ ಅದರ ನೀತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಸ್ವಂತ ಗುರುವಿನಲ್ಲಿ ನಿಶ್ಚಲವಾದ ಶ್ರದ್ಧೆ ಇಡಿ ಮತ್ತು ಅದು ಮತ್ತೆಲ್ಲೂ ಇರಬಾರದು. ಈ ಅಂತರಾರ್ಥವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡಿರಿ. ಬಾಬರವರ ಲೀಲೆಗಳಲ್ಲಿ ಯಾವ ಉದ್ದೇಶವೂ ಇಲ್ಲವೆಂದು ಕಂಡುಬರುತ್ತವೆ. ಎಂತಹ ವಿಚಾರಶೀಲ ವ್ಯಕ್ತಿಯಾದರೂ ಕೇವಲ ಇದೇ ಅರ್ಥವನ್ನು ಕಂಡುಕೊಳ್ಳುತ್ತಾನೆ. ಬೇರೆ ಗುರುಗಳು ಬಹು ಪ್ರಸಿದ್ಧರಾಗಿರಬಹುದು ಮತ್ತು ನಿಮ್ಮ ಗುರುವಾಗಿಲ್ಲದಿರಬಹುದು. ಆದರೆ ನಮ್ಮ ಶ್ರದ್ಧೆ ಮಾತ್ರ ಕೇವಲ ನಮ್ಮ ಗುರುವಿನಲ್ಲಿ ಇರಬೇಕು. ಇದರಿಂದ ನಾವು ಕಲಿಯಬೇಕಾದ ಪಾಠ ಇದೊಂದೇ. ಇಂದಿನ ಶಾಸ್ತ್ರಗಳನ್ನು ಪರಿಶೀಲಿಸಿದಾಗಲೂ ಅವುಗಳ ತುಂಬ ಇರುವುದು ಇದೇ ಬುದ್ಧಿವಾದ. ಆದರೆ ಶ್ರದ್ಧೆ ದೃಢವಾಗಿಲ್ಲದಿದ್ದಲ್ಲಿ ನಂಬಿಕೆ, ವಿಶ್ವಾಸ ಪರಿಣಾಮಕಾರಿಯಾಗಿರುವುದಿಲ್ಲ ಮತ್ತು ಬಲವಾಗಿಯೂ ಇರುವುದಿಲ್ಲ. ಕೆಲವರಿಗೆ ತಮ್ಮಲ್ಲಿ ಆತ್ಮವಿಶ್ವಾಸವಿಲ್ಲದಿದ್ದರೂ ಇದೆ ಎಂಬ ಹಾಗೆ ಪ್ರದರ್ಶಿಸುತ್ತಾರೆ. ಅಂತಹವರು ಜೀವನ ಪರ್ಯಂತ ಹೆಜ್ಜೆ ಹೆಜ್ಜೆಗೂ ಕಷ್ಟಪಡುವುದನ್ನು ಕಾಣಬಹುದು. ಅವರು ಇಹದಲ್ಲಿಯೂ ಅವರ ಆಸೆಗಳನ್ನು ಪೂರೈಸಿಕೊಳ್ಳುವುದಿಲ್ಲ ಮತ್ತು ಪರಕ್ಕಾಗಿ ಮುಕ್ತಿಯನ್ನು ಪಡೆಯುವುದಿಲ್ಲ. ಜೀವನದ ಅಂತ್ಯದವರೆಗೆ ಚಿಂತಾಕ್ರಾಂತರಾಗಿಯೇ ಇರುತ್ತಾರೆ. ಅವರು ಇನ್ನೂ ಒಂದು ಕ್ಷಣದ ಪ್ರಶಾಂತಿಯನ್ನು ಅನುಭವಿಸದೆ ಮುಕ್ತಿಯ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುತ್ತಿರುತ್ತಾರೆ. ಇದು ಇಷ್ಟು ಸಾಕು. ಮುಂದಿನ ಅಧ್ಯಾಯದಿಂದ ದೊರಕುವ ಆನಂದವು ಇದಕ್ಕಿಂತ ಉತ್ತಮವಾಗಿರುತ್ತವೆ. ಸುಮ್ಮನೆಯಾದರೂ ಸಾಯಿಯ ದರ್ಶನವನ್ನು ಪದೇ ಪದೇ ಮಾಡುವುದರಿಂದ ಅಪರಿಮಿತವಾದ ಆನಂದವನ್ನು ಅನುಭವಿಸಬಹುದು. ಭಕ್ತನಾದ ಭೀಮಾಜಿ ಪಾಟೀಲನ ಕ್ಷಯರೋಗ ಹೇಗೆ ವಾಸಿಯಾಯಿತು ಮತ್ತು ಭಕ್ತ ಚಂದೋರಕರ್ನಲ್ಲಿದ್ದ ಶ್ರದ್ಧೆಯು ಒಂದು ದರ್ಶನ ಮಾತ್ರದಿಂದ ವೃದ್ಧಿಯಾಯಿತು. ಆ ದರ್ಶನ ಶಕ್ತಿ ಅಷ್ಟಿತ್ತು. ಅದರಿಂದ ಪಾಪಗಳು ತೊಳೆದು ಹೋದವು. ಲೌಕಿಕ ಸುಖಗಳು ಕ್ಷಣಿಕ, ಆದರೆ ಪರಲೋಕದಲ್ಲಿ ದೊರಕುವ ಫಲಗಳು ಅನಂತವಾದವು. ಒಬ್ಬ ಯೋಗಿಯು ಒಬ್ಬ ನಾಸ್ತಿಕನ ಮೇಲೆ ದೃಷ್ಟಿ ಹರಿಸಿದರೆ ಸಾಕು, ಅವನು ತನ್ನ ಪಾಪಗಳಿಂದ ವಿಮುಖನಾಗುತ್ತಾನೆ. ಆಗಿರುವಾಗ ಆಸ್ತಿಕನ ಬಗ್ಗೆ ಹೇಳುವುದೇನಿದೆ? ಅವನ ಪಾಪಗಳಂತೂ ಸರಾಗವಾಗಿ ತೊಳೆದು ಹೋಗುತ್ತವೆ. ಯಾರಾದರೂ ಮನಸ್ಸು ನಿಶ್ಚಲವಾಗಿದ್ದಲ್ಲಿ ಪರೋಕ್ಷವಾಗಿ ಸಾಕ್ಷಾತ್ಕಾರ ಅನುಭವಿಸುತ್ತಾರೆ ಮತ್ತು ಅವನು ತನ್ನ ಕಣ್ಣುಗಳಿಂದ ಅವನನ್ನು ಅವಲೋಕಿಸುತ್ತಾನೋ ಅವನ ದುಸ್ತರವಾದ ಪಾಪಗಳೆಲ್ಲವೂ ಅಳಿದು ಹೋಗುತ್ತವೆ. ಬಾಬರವರ ಸ್ವಭಾವ ಅಷ್ಟು ಅಗಮ್ಯವಾದದ್ದು. ಬಾಬಾ ಎಲ್ಲರಿಗೂ ಪ್ರೀತಿಪಾತ್ರ. ಆದ್ದರಿಂದ ಜ್ಞಾನಿಗಳು ಅಜ್ಞಾನಿಗಳು ಎಲ್ಲರೂ ಪರಿಶುದ್ಧ ಮನಸ್ಸಿನಿಂದ ಆಲಿಸಿರಿ. ಎಲ್ಲಿ ಪ್ರೇಮ ಭಕ್ತಿಗಳಿಂದ ತುಂಬಿರುವ ಜೀವವಿದೆಯೋ, ಎಲ್ಲಿ ಜನರು ಬಾಬರವರ ಪ್ರೀತಿಯಿಂದ ಬಂಧಿತರೋ, ಅಲ್ಲಿ ಕೋಮಲವಾದ ಇಚ್ಛೆಯು ರೂಪುಗೊಂಡು ಆಲಿಸುವ ಸಂತಸ ಇರುತ್ತದೆ. ಹೇಮದ ಪಂಥನು ಸಾಯಿಯ ಚರಣಗಳಿಗೆ ಶರಣಾಗಿದ್ದಾನೆ. ಅವು ಮನಪೂರ್ವಕವಾಗಿ ಶರಣಾಗುವವರಿಗೆ ಆಶ್ರಯ ನೀಡುತ್ತವೆ. ಅವರು ಭವದ ಭಯವನ್ನು ನಾಶ ಮಾಡಬಲ್ಲರು ಮತ್ತು ಅತೀವ ಶಕ್ತಿವಂತರು. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮದ ಪಂಥನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ರಾಮದರ್ಶನ ಶ್ರೀ ಸಂತ ಗೋಲಾಫರು ಎಂಬ 12ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಲ್ಲಿ ಸಮರ್ಪಣವಾಗಲಿ. ಮುಂದಿನ ಭಾಗ ಟಿಪ್ಪಣಿಯನ್ನು ನಾನು ಮುಂದೂಡುತ್ತಿದ್ದೇನೆ, ಆದರೆ ಟಿಪ್ಪಣಿಯು ನಿಮ್ಮೆಲ್ಲರಿಗೂ ದೊರೆಯಲಿದೆ. ಇಚ್ಛೆಪಟ್ಟಲ್ಲಿ ವಿಡಿಯೋವನ್ನು ವಿರಾಮಿಸಿ ಟಿಪ್ಪಣಿಯನ್ನು ಪಠಿಸಬಹುದು. ಈಗ ನೀವು ಪರದೆ ಮೇಲೆ ನೋಡುತ್ತಿರುವುದು 12ನೇ ಅಧ್ಯಾಯದ ಸಂಪೂರ್ಣ ಅರ್ಥಗರ್ಭಿತವುಳ್ಳ ಚಿತ್ರಪಟು. ಇಲ್ಲಿಗೆ 12ನೇ ಅಧ್ಯಾಯವು ಸಂಪೂರ್ಣಗೊಂಡಿದೆ. ಧನ್ಯವಾದಗಳು. ಓಂ
ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.